ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಈಗಾಗಲೇ ಪ್ರಸನ್ನನಾಗಿರುವ ಯೇಸುವೆ ಸ್ತೋತ್ರ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಬಂದಿರುವ ಪರಿಶುದ್ಧಾತ್ಮರೇ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಈ ಜಾಗದಲ್ಲಿ ನಿನ್ನ ಸಾನ್ನಿಧ್ಯ ಪ್ರತಿಯೊಬ್ಬರೂ ಅನುಭವಿಸುವಂತಾಗಲಿ. ಯೇಸುವೆ, ಆಕಾಶ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಎಂದು ಹೇಳಿದ ಯೇಸುವೆ, ಈ ಜಾಗದಲ್ಲಿ ನಿಮ್ಮ ಪಾದಗಳು, ನಿಮ್ಮ ಸಾನ್ನಿಧ್ಯ, ನೀವೇ ಇದ್ದೀರಿ ಎಂದು ನಾವು ನಂಬುತ್ತೇವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ವಿಶ್ವಾಸವಿಲ್ಲದೆ ಮಾಡುವುದೆಲ್ಲ ಪಾಪ ಅಂತ ವಾಕ್ಯ ಹೇಳುತ್ತೆ. ವಿಶ್ವಾಸ ಇಲ್ಲದೆ ಮಾಡುವುದೆಲ್ಲ ಪಾಪ ಅಂತ ವಾಕ್ಯ ಹೇಳುತ್ತೆ. ನಾವು ನಂಬೋಣ. ಇವತ್ತು ಆಕಾಶ ಅವರ ಸಿಂಹಾಸನ ಅಂತ ಹೇಳಿದ್ದಾರೆ, ಭೂಮಿ ಅವರ ಪಾದಪೀಠ ಅಂತ ಹೇಳಿದ್ದಾರೆ. ನಾವು ನಂಬೋಣ, ಅವರ ಪಾದಬುಡದಲ್ಲಿ ನಾವೆಲ್ಲ ಇದ್ದೇವೆ. ಅವರೆಲ್ಲಿದ್ದಾರೆ ಈಗಾಗಲೇ. ಸೊ ಹಾಗಾಗಿ ಅವರ ವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಎಲ್ಲಿ ನೀವು ನನ್ನ ಹೆಸರನ್ನು ನೆನಪಿಗೆ ತಂದುಕೊಳ್ತೀರೋ ಅಲ್ಲೇ ನಾನಿರ್ತೇನೆ. ಹಾಗಾದರೆ ಇದು ಒಂದು ಪ್ರಾರ್ಥನಾ ಆಲಯವಾಗಿ ನಾವು ನಂಬಿದ್ದೀವಿ. ಎಲ್ಲಿ ನೀವು ನನ್ನ ಹೆಸರನ್ನು ನೆನಪಿಸ್ಕೊಳ್ತೀರೋ ಅಲ್ಲಿಗೆ ಬರೋ ದೇವರು. ಇದು ಒಂದು ಪ್ರಾರ್ಥನಾ ಆಲಯ ಅಂತೇಳಿ ನಾವು ನಂಬಿದ್ದೀವಿ. ಅದಕ್ಕಾಗಿ ನಾವು ಈ ಜಾಗದಲ್ಲಿ ಸೇರಿ ಬಂದಿದ್ದೀವಿ. ಹಾಗಾದರೆ ಖಂಡಿತವಾಗಲೂ ಇಲ್ಲಿ ಯೇಸು ಇದ್ದಾರೆ. ಇಲ್ಲಿ ಅವರ ಸಾನ್ನಿಧ್ಯ ನಮಗೆ ಅನುಭವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬರೋರು ಬರ್ತಾ ಇರಲಿ. ನಾವೆಲ್ಲರೂ ಕೂಡ ಕುತ್ಕೊಳ್ಳೋಕ್ಕಾದ್ರೆ ಕುತ್ಕೊಳ್ಳಿ, ನಿಂತ್ಕೊಳ್ಳೋಕ್ಕಾದ್ರೆ ನಿಂತ್ಕೊಳ್ಳಿ. ನಿಮ್ಮ ಕಂಫರ್ಟಬಲ್ ಹೇಗಿದೆಯೋ ನೋಡಿ. ಧಾರಾಳವಾಗಿ ಯೇಸು ಇದ್ದಾರೆ ಇಲ್ಲಿ, ಜೀವಂತವಾಗಿ ಅವರು ಜೀವಿಸ್ತಾ ಇದ್ದಾರೆ. ಆ ದೇವರಿಗೆ ಹೃದಯ ತುಂಬಿ ಸ್ತೋತ್ರ ಮಾಡೋಣ ಎಲ್ಲರೂ ಕೂಡ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯ, 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 ಹಲ್ಲೆಲೂಯ. ನನ್ನ ಯೇಸು ರಾಜ. ಹಲ್ಲೆಲೂಯ, 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 ಹಲ್ಲೆಲೂಯ. ನನ್ನ ಯೇಸು ರಾಜ. ನಂಬಿಕೆ ಉಳ್ಳವರಾಗಿ ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ, ಸಾನ್ನಿಧ್ಯ ಅನ್ನೋದಕ್ಕಿಂತ ಅವರೇ ನಮ್ಮ ಮಧ್ಯದಲ್ಲಿದ್ದಾರೆ ಎಂಬ ಭರವಸೆಯೊಂದಿಗೆ ಎಲ್ಲರೂ ಕೂಡ ಕರಗಳನ್ನು ತಟ್ಟಿ ಆ ದೇವರನ್ನು ಸ್ವಾಗತಿಸುತ್ತಾ ಆ ದೇವರನ್ನು ಆರಾಧಿಸೋಣ, ಸ್ತುತಿಸೋಣ ಎಲ್ಲರೂ. ಸ್ತೋತ್ರ ಅಪ್ಪ, ಸ್ತೋತ್ರ.
ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ನಾವು ನಂಬೋಣ, ನನ್ನ ಜೊತೆ ಯೇಸು ಇದ್ದಾರೆ, ನಮ್ಮೊಂದಿಗೆ ಯೇಸು ಇದ್ದಾರೆ. ಆಮೆನ್. ಈ ಲೋಕದಲ್ಲಿ ಯಾರು ಏನು ಬೇಕಾದರೂ ಹೇಳ್ಬೋದು, ಆದರೆ ನಂಬೋಣ, ನನ್ನೊಂದಿಗೆ ಯೇಸು ಇದ್ದಾರೆ, ನನ್ನ ಸಂಗಡ ಇದ್ದಾರೆ. ಅವರು ಯೆಹೋವ ಶಮ್ಮನಾಗಿ ಇಮ್ಯಾನುವೇಲನಾಗಿ ಸದಾ ನನ್ನ ಜೊತೆ ಇರುವ ದೇವನಾಗಿದ್ದಾರೆ. ಆ ನಿಜವಾದ ದೇವರನ್ನ ನನ್ನ ಜೊತೆ ಯೇಸು ಇದ್ದಾರೆ. ನನಗೆ ಭಯ ಇಲ್ಲ, ನನಗೆ ಹೆದರಿಕೆ ಇಲ್ಲ, ನನಗೆ ಅಂಜಿಕೆ ಇಲ್ಲ. ಇದು ಈ ಜಾಗದಲ್ಲಿ ನನ್ನೊಂದಿಗೆ ನನ್ನ ಸೃಷ್ಟಿಕರ್ತ ಪ್ರಭು ಯೇಸು ಜೀವಿಸ್ತಾ ಇದ್ದಾರೆ. ಆ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ನಂಬಿಕೆ ಉಳ್ಳವರಾಗಿ ಹೇಳೋಣ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ವಿಶ್ವಾಸದಿಂದ ಶಿಲುಬೆಯಲ್ಲಿ ಆದಾಮನಿಂದ ಹಿಡಿದು 4,000 ವರ್ಷಗಳು ಸೈತಾನ ಆಳ್ವಿಕೆ ಮಾಡ್ತಾ ಇದ್ದ. ಅವನ ಆಳ್ವಿಕೆಯನ್ನು ಯೇಸು ಜಯಿಸಿದ್ದಾರೆ. ಸೈತಾನನ ಆಳ್ವಿಕೆಯನ್ನು ಯೇಸು ಜಯಿಸಿದ್ದಾರೆ. ಹೇಗೆ
ಯವನರು ಹೇಳ್ತಾರೆ, ಕೃಪೆಯ ಮೇಲೆ ಕೃಪೆಯನ್ನು ನಾವು ಪಡ್ಕೊಂಡಿದ್ದೇವೆ. ಅದೇ ಪ್ರಕಾರವಾಗಿ ಜಯದ ಮೇಲೆ ಜಯವನ್ನು ಕೊಡುವ ಯೇಸು ನನ್ನೊಂದಿಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಈ ಜಾಗದಲ್ಲಿ ನಂಬಿಗಸ್ತರಾಗಿ ವಿಶ್ವಾಸದಿಂದ ಆರಾಧನೆ ಮಾಡೋಣ. ಯಾಕೆಂದರೆ ಯೇಸು ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರಾಗಿದ್ದಾರೆ. ನಿಮ್ಮ ಸೋಲನ್ನು ಜಯವಾಗಿಸಿದ್ದಾರೆ. ಸ್ತೋತ್ರಪ್ಪ. ನೀವು ನಂಬುವಾಗ ಆ ಒಂದು ಜಯ ನೀವು ಅನುಭವಿಸ್ಲಿಕ್ಕಾಗತ್ತೆ. ನಂಬಿಕೆ ಉಳ್ಳವರಾಗಿ ಯೇಸುವನ್ನು ಆರಾಧಿಸೋಣ. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು. ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ನಂಬೋಣ ನಂಬೋಣ, ಅವರು ಯೆಹೋವ ಈರೆ ದೇವರಾಗಿದ್ದಾರೆ. ನಮಗೆ ಬೇಕಾದ ಎಲ್ಲವನ್ನ ಒದಗಿಸಿಕೊಡುವ ದೇವನಾಗಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಈ ಜಾಗದಲ್ಲಿ ನಂಬೋಣ, ಒಂದು ವ್ಯಕ್ತಿಗೆ ಮಾನಸಾಂತರ ಪಡಲು, ಆ ವ್ಯಕ್ತಿ ಯೇಸುವಿನ ಕಡೆಗೆ ತಿರುಗಲು ಬೇಕಾದ ಸ್ವರ್ಗೀಯ ಮನ್ನವನ್ನ ದೇವರು ನಮಗೆ ಇಲ್ಲಿ ಕೊಡ್ತಾರೆ ಅಂತ ನಂಬೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಬರುವ ಪ್ರತಿಯೊಬ್ಬರ ಅಂತರಂಗದಲ್ಲಿ ಒಂದು ಅಬ್ರಾಹ್ಮನ ಅನುಭವ ಖಂಡಿತವಾಗ್ಲೂ ಸಿಗ್ತದೆ ಅಂತ ನಂಬೋಣ ಪ್ರಿಯರೇ. ಯಾಕಂದ್ರೆ ದೇವರು ನಂಬಿಗಸ್ತರಾಗಿದ್ದಾರೆ. ಅವರು ಸದಾ ವಿಶ್ವಾಸಿಯ ಮಾತುಗಳಿಗೆ ಚಲಿಸುವ ದೇವನಾಗಿದ್ದಾರೆ. ಅಬ್ರಾಹ್ಮನ ವಿಶ್ವಾಸಿಸಿದ, ಅವನ ವಿಶ್ವಾಸಕ್ಕೆ ದೇವರು ಚಲಿಸಿದರು. ಅಬ್ರಾಹ್ಮನ ವಿಶ್ವಾಸಿಸಿದ, ಅವನ ಸಂಗಡ ದೇವರು ನಡೆದರು ಪ್ರಿಯರೇ. ಆ ದೇವರು ಇದು ನಮ್ಮ ಜೊತೆಯಲ್ಲಿ ನಮ್ಮೊಂದಿಗೆ ಯಾವಾಗಲೂ ಇರುವ ದೇವರಾಗಿದ್ದಾರೆ. ಆ ಯಾವಾಗಲೂ ನನ್ನೊಂದಿಗೆ ನನ್ನ ಜೊತೆ ಇದ್ದು ನನ್ನ ಅವಶ್ಯಕತೆಗಳನ್ನು ಸಂಧಿಸಿ ನನ್ನನ್ನು ನಡೆಸುವ ಆ ದೇವರಿಗೆ ಹೃದಯಂತರಾಳದಿಂದ ಈ ಜಾಗದಲ್ಲಿ ನನ್ನ ದೇವರು ನನ್ನ ಅವಶ್ಯಕತೆಗಳನ್ನು ಸಂಧಿಸ್ತಾರೆ. ನನ್ನ ಆತ್ಮೀಕ ಎಲ್ಲ ಕುಂದು ಕೊರತೆಗಳಿಂದ ನನ್ನನ್ನು ಹೊರಗಡೆ ತರ್ತಾರೆ. ನನ್ನ ದೇವರು ನನ್ನನ್ನು ಸಮೃದ್ಧಿಯಾಗಿ ಆತ್ಮದಲ್ಲಿ ಬಲಪಡಿಸಿ ನಡೆಸ್ತಾರೆ ಅಂತ ನಂಬೋಣ ಪ್ರಿಯರೇ. ಸ್ತೋತ್ರಪ್ಪ. ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ ಸ್ತೋತ್ರಪ್ಪ.
ದೇವ ನೀವು ಒಳ್ಳೆಯವರು ಯೇಸುವೆ, ಒಳ್ಳೆಯವರಪ್ಪ. ಅಬ್ರಹಾಮನ ಜೀವಿತದಲ್ಲೇ ಮಾಡಿದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲೂ ಕೂಡ ನೀವು ಮಾಡುವ ದೇವನಾಗಿದ್ದೀರಿ ಅಪ್ಪ. ಅಪ್ಪ ಸ್ತೋತ್ರಪ್ಪ, 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 ಸ್ತೋತ್ರಪ್ಪ ಯೇಸುವೆ. ವಂದನೆ ವಂದನೆ ಅಪ್ಪ. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ ಹಲ್ಲೆಲೂಯಾ ಸ್ತೋತ್ರ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. 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 ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಈ ಸ್ಥಳದಲ್ಲಿ ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರಪ್ಪ, ನಿನ್ನ ಇರುವಿಕೆಗಾಗಿ ಸ್ತೋತ್ರಪ್ಪ, ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ.
ನಿನ್ನ ಸಾನ್ನಿಧ್ಯ ನಮ್ಮನ್ನು ಆವರಿಸಿಕೊಂಡಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ ವಂದನೆ 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 ಅಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ, ಮಹಿಮೆ ಅಪ್ಪ. ಹಾಲೆಲೂಯ 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ ಒಂದೆರಡು ನಿಮಿಷ. ಪ್ರಭು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯ ಆಲಯದ ಆಶೀರ್ವಾದಕ್ಕಾಗಿ ಗುರುಗಳು ಬರ್ತಾರೆ. ಸೊ ಈ ದಿನ, ಈ ಸಂಜೆ ನೀವೆಲ್ಲರೂ ಅದಕ್ಕಾಗಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ನಾವು ಸ್ವಾಗತವನ್ನು ಕೋರ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಒಂದೆರಡು ವಾಕ್ಯವನ್ನು ಓದಿ ನಾವು ದೇವರನ್ನು ಆರಾಧಿಸೋಣ. ದೇವರೇ ಕೊಟ್ಟ ಸ್ಥಳ ನಂಬೋಣ. ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್. ಓಕೆ, ಎರಡು ಪೂರ್ವಕಾಲದ ಇತಿಹಾಸದಲ್ಲಿ ಕೆಳಗಡೆ ಬಾಲಣ್ಣ ಹೇಳ್ತಾ ಇದ್ರು ಇದೇ ವಾಕ್ಯವನ್ನು ಸ್ವಲ್ಪ ನಾವು ನೋಡೋಣ. ಎರಡು ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ 14ನೇ ವಾಕ್ಯದಿಂದ ಒಂದು 3 ವಾಕ್ಯವನ್ನು ಓದೋಣ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು. ಇನ್ನು ಮುಂದೆ ನೋಡಿ, ಆ ವಾಕ್ಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಈ ವಾಕ್ಯ ಕೇಳಿಸ್ಕೊಳ್ಳಿ. ಇನ್ನು ಮುಂದೆ ಈ ಸ್ಥಳದಲ್ಲಿ, ಯಾವ ಸ್ಥಳ? ಈ ಸ್ಥಳ ದೇವರು ಕೊಟ್ಟಂತ ಈ ಸ್ಥಳ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ನಂಬಬೇಕು, ಈ ಸ್ಥಳ ದೇವರು ಕೊಟ್ಟಿದ್ದಾರೆ. ಆಗಲೇ ನಾನು ಹೇಳಿದ್ನಲ್ವಾ, ವಿಶ್ವಾಸ ಇಲ್ಲದೆ ಮಾಡುವುದೆಲ್ಲವೂ ವ್ಯರ್ಥ, ಪಾಪ ಕೂಡ ಅಲ್ವಾ. ನಾವು ನಂಬಬೇಕು, ಈ ಜಾಗ ಯೇಸು ಕೊಟ್ಟಿದ್ದಾರೆ, ಇಲ್ಲಿ ಯೇಸು ಜೀವಂತವಾಗಿದ್ದಾರೆ, ಇದನ್ನು ಅವರೇ ಆರಿಸ್ಕೊಂಡಿದ್ದಾರೆ, ನಮ್ಮನ್ನು ಆಯ್ಕೆ ಮಾಡಿ ಇಲ್ಲಿ ಕರ್ಕೊಂಬಂದಿರೋದು ಅವರೇ ಅಂತೇಳಿ ನಾವು ನಂಬಬೇಕು. ಈ ವಾಕ್ಯ ಚೆನ್ನಾಗಿದೆ, ಓದೋಣ. ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ಇಲ್ಲಿ ವಾಕ್ಯ ಹೇಳುತ್ತೆ, ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದರೆ ಇದು ಬದಲಾಗಬೇಕಿಲ್ಲಿ, ಈ ಜಾಗದಲ್ಲಿ. ಅಲ್ಲಿ ಸೊಲೊಮೋನನಿಗೆ ಈ ಮಾತುಗಳನ್ನು ಹೇಳ್ತಿದ್ದಾರೆ. ನೀನು ಕಟ್ಟಿದೀಯಲ್ವಪ್ಪ ಆಲಯ, ಅಲ್ಲಿ ಯಾರೆಲ್ಲ ವಿಶ್ವಾಸ ಇಟ್ಟು ಬರ್ತಾರೋ, ಯಾರೆಲ್ಲ ನನ್ನ ದರ್ಶನವನ್ನು ಇಷ್ಟಪಡ್ತಾರೋ, ಅವರೇ ತಗ್ಗಿಸ್ಕೊಳ್ತಾರೋ ಅವರ ಪಾಪಗಳನ್ನು ನಾನು ಕ್ಷಮಿಸ್ತೇನೆ, ಪರಲೋಕದಿಂದ ಆಲಿಸ್ತೇನೆ, ಕ್ಷಮಿಸ್ತೇನೆ ಅಂತೆಲ್ಲ ಹೇಳಿ ಅವರ ಊರಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸ್ತೀನಂತ ಎಲ್ಲ ಹೇಳಿದ್ದಾರೆ. ನಂತರ ಅವ್ರು ಹೇಳ್ತಾರೆ, ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವವರನ್ನು ಕಟಾಕ್ಷಿಸಿ ಅವರ ವಿಜ್ಞಾಪನೆಗೆ ಕಿವಿಗೊಡುವೆನು. ವಿಜ್ಞಾಪನೆ ಅಂದರೆ ಭಿನ್ನಹಗಳು, ಅವರು ಕೇಳಿಕೊಳ್ಳುವ ಕೋರಿಕೆ ಬೇಡಿಕೆಗಳು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲೋ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್ ಕೂಡ ಮರೆತೋಗಿದ್ದೀರಾ ಹೆಂಗೆ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಈ ವಾಕ್ಯವನ್ನು ನಾವು ಈ ರೀತಿಯಾಗಿ ಕೇಳೋಣ ದೇವರಲ್ಲಿ. ಏನಂತ ಗೊತ್ತಾ? ಇನ್ನು ಮುಂದೆ ಈ ಸ್ಥಳದಲ್ಲಿ ಪ್ರಾರ್ಥಿಸುವಾಗ ನಮ್ಮ ಕೋರಿಕೆ ಬೇಡಿಕೆಗಳು ಬೇಡ ಏಸಪ್ಪ, ನೀವೇ ಬೇಕು ಅಂತ ಕೇಳೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದಾ? ನಿಮ್ಮ ಕೋರಿಕೆಗಳು ಬೇಡಿಕೆಗಳು ಬೇಕಾ ಅಥವಾ ಯೇಸುನೇ ಬೇಕಾ? ಯೇಸು ಬೇಕು. ಸೊ ಇಲ್ಲಿ ಯೇಸು ಜೀವಂತವಾಗಿ ಜೀವಿಸ್ತಾರೆ ಪ್ರಿಯರೇ. ನಂಬಿಕೆ ಇಡೋಣ, ವಿಶ್ವಾಸ ಇಡೋಣ, ನಮಗೆ ಭರವಸೆ ಇರಬೇಕು. ಈ ಜಾಗದಲ್ಲಿ ನನಗೆ ದೈವಾನುಭವ ಆಗಬೇಕು, ಈ ಜಾಗದಲ್ಲಿ ದೇವರ ಸಾನ್ನಿಧ್ಯ ನನಗೆ ಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇದು ಪ್ರಾರ್ಥನಾ ಆಲಯ ಅಂತೇಳಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ, ಹೌದಾ? ಯಾರನ್ನ ಪ್ರಾರ್ಥನೆ ಮಾಡಲಿಕ್ಕೆ, ಯಾರೊಂದಿಗೆ ಮಾತಾಡಲಿಕ್ಕೆ? ಯೇಸುವಿನೊಂದಿಗೆ. ಯೋಚನೆ ಮಾಡಿ, 28ನೇ ಅಧ್ಯಾಯ ಅಂತ ಕಾಣುತ್ತೆ. ಯಾಕೋಬ ಓಡೋಗ್ತಾ ಇದ್ದಾನೆ. ಎಲ್ಲಿಗೆ? ಲಾಬಾನನ ಮನೆಗ. ಯಾಕೋಬ ಎಲ್ಲಿಗೆ ಹೋಗ್ತಾನೆ? ಕರೆಕ್ಟಾ? ಸೊ ಅಲ್ಲಿಂದ ಹೋಗ್ತಾ ಇದ್ದಾನೆ. ಅಮ್ಮ ಕಳಿಸ್ಬಿಟ್ಲು. ಯಾಕೆ? ನಿನ್ನ ಅಣ್ಣ ಏಸಾವ ಸಾಯಿಸ್ಬಿಡ್ತಾನಪ್ಪ, ನೀನು ಮೋಸ ಮಾಡಿ ಆಶೀರ್ವಾದ ಪಡ್ಕೊಬಿಟ್ಟಿದೀಯಾ, ಇಲ್ಲಿಂದ ಹೋಗ್ಬಿಡು ಅಂತ ಕಳಿಸ್ತಾರೆ ಅಮ್ಮ. ಅಲ್ಲಿ ಹೋಗುವಾಗ ಆಯಾಸ ಆಗಿ ಅವನು ಮಲ್ಕೊಳ್ತಾನಂತೆ. ಮಲ್ಕೊಂಡಾಗ ಒಂದು ಕಲ್ಲನ್ನು ದಿಂಬಾಗಿಟ್ಕೊಂಡಂತೆ. ಅಲ್ಲಿ ಅವನಿಗೆ ಸ್ವರ್ಗ ಕಾಣಿಸ್ತದೆ, ದೇವರ ಒಂದು ಸಾನ್ನಿಧ್ಯ ಅವನಿಗೆ ಸಿಗ್ತದೆ.
ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಅವನಿಗೆ ಅಲ್ಲಿ ದೇವರು ಸಿಗ್ತಾರೆ, ದೇವರ ಸಾನ್ನಿಧ್ಯ ಸಿಗುತ್ತೆ, ಯಾವ ವಿಶ್ವಾಸ ಇರಲಿಲ್ಲ. ಅವನು ಆಯಾಸಗೊಂಡು ಮಲಗಿದ್ದ ಅಲ್ವಾ. ಪ್ರಿಯ ಸಹೋದರ ಸಹೋದರಿ, ಹಾಗಾದರೆ ಇಲ್ಲಿ ನಾನು ದೇವರ ಆಲಯವಾಗಿ ಅಥವಾ ಪ್ರಾರ್ಥನಾ ಮಂದಿರವಾಗಿ ದೇವರು ನನಗೆ ಕೊಟ್ಟಿದ್ದಾರೆ. ನನಗಿದು ದೇವರ ಒಂದು ಸಾನ್ನಿಧ್ಯಕ್ಕೆ ಅಥವಾ ಅವರ ಅನ್ಯೋನ್ಯತೆಗೆ ಬರಲಿಕ್ಕೆ ಅಥವಾ ವಾಕ್ಯದ ಮುಖಾಂತರ ಅವರನ್ನು ಕಂಡುಕೊಳ್ಳಲಿಕ್ಕೆ ದೇವರೇ ನನಗೊಂದು ಜಾಗವನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾವು ನಂಬ್ತಾ ಇದ್ದೀವಿ. ಹಾಗಾದರೆ ಏನೂ ಕೇಳದವನಿಗೆ, ಆ ದಿಂಬನ್ನು ಕಲ್ಲನ್ನಿಟ್ಕೊಂಡು ಮಲಗದವನಿಗೆ ಸ್ವರ್ಗವನ್ನು, ಒಂದು ದರ್ಶನವನ್ನು ಕೊಡಲಿಕ್ಕೆ ದೇವರಿಗೆ ಆಗೋದಾದರೆ, ನಮ್ಮನ್ನು ದೇವರು ಈ ಜಾಗವನ್ನು ಅವರೇ ಕೊಟ್ಟು, ಈ ಜಾಗ ನನ್ನ ಆಲಯ ಅಂಥೇಳಿ, ಪ್ರಾರ್ಥನಾ ಆಲಯ ಅಂಥೇಳಿ ಹೆಸರು ಕೂಡ ಅವರೇ ನಮಗೆ ಕೊಟ್ಟು, ಪ್ರಾರ್ಥನಾಲಯ ಅಂದರೆ ದೇವ್ರ ಜೊತೆ ಮಾತಾಡೋದು ಅನ್ನುವ ಅರಿವನ್ನು ಕೂಡ ಕೊಟ್ಟು ನಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದಾರೆ. ಅಂದರೆ ಖಂಡಿತವಾಗಲೂ ಇಲ್ಲಿ ಯಾಕೋಬನಿಗೆ ಸ್ವರ್ಗವನ್ನು ದರ್ಶನದಲ್ಲಿ ತೋರಿಸಿದರು. ನಾನು ನಂಬ್ತೇನೆ ಈ ಜಾಗದಲ್ಲಿ ಸ್ವರ್ಗವನ್ನೇ ನೀವು ಅನುಭವಿಸ್ತೀರ. ಹಾಲೆಲೂಯ, ಹಾಲೆಲೂಯ, ಖಂಡಿತವಾಗ್ಲೂ ಸ್ವರ್ಗದ ಆ ಸಾನ್ನಿಧ್ಯ, ಯೇಸುವಿನ ಅಥವಾ ಯೇಸುವನ್ನೇ ಇಲ್ಲಿ ಯಾರೆಲ್ಲ ಬರ್ತಾರೋ ಅವ್ರಿಗೆ ಅನುಭವಿಸ್ಲಿಕ್ಕಾಗತ್ತೆ. ಯಾಕೆಂದರೆ ಎಲ್ಲಿ ವಾಕ್ಯ ಇದೆಯೋ ಅಲ್ಲಿ ಯೇಸು ಇದ್ದಾರೆ, ಎಲ್ಲಿ ಯೇಸು ಇದ್ದಾರೋ ಅಲ್ಲಿ ಪವಿತ್ರಾತ್ಮರಿದ್ದಾರೆ, ಎಲ್ಲಿ ಪವಿತ್ರಾತ್ಮರಿದ್ದಾರೋ ಅಲ್ಲಿ ವಿಮೋಚನೆ ಗ್ಯಾರಂಟಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇವತ್ತೇನು ನೀವು ಆರಾಧನೆ ಮಾಡಿ ದೇವರಿಗೆ ಸ್ತೋತ್ರ ಹೇಳ್ತೀರೋ ಆ ಸಾನ್ನಿಧ್ಯ ಇಲ್ಲಿ ತುಂಬಿಕೊಳ್ಳುತ್ತೆ. ನೀವು ಸುಮ್ಮನೆ ಇದ್ದರೆ ಸುಮ್ಮನೆ ಇರಬೇಕಾಗತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಸುಮ್ಮನೆ ಇದ್ದರೆ ಸುಮ್ಮನೆ ಇರಬೇಕಾಗತ್ತೆ. ಇನ್ನೊಂದು ವಾಕ್ಯವನ್ನು ಇನ್ನೊಂದು ಮುಂದುವರಿಸಿ ಓದ್ಬಿಡಿ ಬಲ್ಲಣ್ಣ. ಅದು ನಾನು ನನ್ನ ಮಹಿಮೆ ಈ ಆಲಯದಲ್ಲಿ, ನನ್ನ ನಾಮ ಮಹಿಮೆ ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗಾಗಿ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ಏನ್ ಮಾಡ್ಕೊಂಡಿದ್ದೇನೆ. ನನ್ನ ದೃಷ್ಟಿಯು ಮನಸ್ಸು ಸದಾ ಅಲ್ಲಿ ಇರುವುದು. ಜೆರುಸಲೇಮಿನ ದೇವಾಲಯಕ್ಕೆ ಆ ಸೊಲೊಮೋನನು ಕಟ್ಟಿದಾಗ ಮಾಡಿದಂಥ ವಾಗ್ದಾನ. ಪ್ರೈಸ್ ದ ಲಾರ್ಡ್. ಏನಂತ ಹೇಳ್ತಾರೆ? ನನ್ನ ನಾಮ ಮಹಿಮೆ ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ. ದೇವರಿಗೆ ಆಸೆ ಇತ್ತು ಶಾಶ್ವತವಾಗಿರಬೇಕು ಅಂತ. ಆದರೆ ದೇವರ ಯೋಜನೆ ಅದಲ್ವಲ್ಲ. ದೇವರ ಯೋಜನೆ ಏನು? ಆಲಯ ಅದಲ್ಲ, ಆಲಯ ನಾನು ನೀವು. ಪ್ರೈಸ್ ದ ಲಾರ್ಡ್. ಆಲಯ ಅದಲ್ಲ, ಆಲಯ ನಾನು ನೀವು. ಅಂದರೆ ಮನುಷ್ಯನು ಕಟ್ಟಿದ ಆಲಯ ಅಲ್ಲ, ಮನುಷ್ಯನ ಹೃದಯವೇ ದೇವರಿಗೆ ಆಲಯ. ಇಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಲ್ಪಡಬೇಕಾಗಿದ್ದು ಇಲ್ಲಿ ಬಂದ ಪ್ರತಿಯೊಬ್ಬರ ಹೃದಯಗಳು ಕಟ್ಟಲ್ಪಡಬೇಕು. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಯಾವುದು ಬಿಲ್ಡಿಂಗ್ ಬಾಹ್ಯವಾದ ಯಾವುದು ಕಟ್ಟಲ್ಪಡುವಂತಿಲ್ಲ. ಇಲ್ಲಿ ಕಟ್ಟಲ್ಪಡಬೇಕು ಒಬ್ಬೊಬ್ಬರ ಹೃದಯಗಳು, ಒಬ್ಬೊಬ್ಬರ ಅಂತರಂಗಗಳು ಕಟ್ಟಲ್ಪಡಬೇಕು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಇಲ್ಲಿ ದೊಡ್ಡ ಕಾರ್ಯವನ್ನು ನಾನು ಮಾಡ್ತೇನೆ ಅಂತೇಳಿ ಕೆಳಗಡೆ ಕುಳಿತುಕೊಂಡು ಪ್ರಾರ್ಥನೆ ಮಾಡುವಾಗ ಒಂದು ವಾಗ್ದಾನವನ್ನು ಕೊಡು ಯೇಸಪ್ಪ, ಪವಿತ್ರಾತ್ಮರೇ ಒಂದು ವಚನವನ್ನು ಕೊಡಿ ಅಂತೇಳಿ ನಾನು ಕೇಳುವಾಗ ದೇವರು ಕೊಟ್ಟ ಆ ವಚನವನ್ನು ಹೇಳಿ ನಾವು ಸ್ವಲ್ಪ ಸಮಯ ದೇವರನ್ನು ಆರಾಧಿಸೋಣ. ಲೂಕನ ಶುಭ ಸಂದೇಶ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. 4ನೇ ಅಧ್ಯಾಯ 18ನೇ ವಾಕ್ಯ ಒಂದೇ ಒಂದು ಓದೋಣ. 18, 19 ಎರಡು ಓದಿ. ದೇವರ ಆತ್ಮ ನನ್ನ ಮೇಲಿದೆ. ನೋಡಿ, ಇಲ್ಲಿ ನಾನು ಬಂದು ಕೂತ್ಕೊಂಡಾಗ ದೇವರನ್ನ ಕೇಳಿದಾಗ ದೇವರು ಕೊಟ್ಟಂಥ ವಚನ ಇದು. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ದೇವರಾತ್ಮ ನನ್ನ ಮೇಲಿದೆ, ದೀನದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಖಂಡಿತವಾಗಲೂ ದೀನದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಯಾರೆಲ್ಲ ದಾಹಪಟ್ಟು ಇಲ್ಲಿ ಪ್ರಾರ್ಥನಾ ಆಲಯಕ್ಕೆ ಬರ್ತೀರೋ ನಿಮ್ಮೊಬ್ಬೊಬ್ಬರನ್ನು ಶುಭ ಸಂದೇಶವನ್ನು ಬೋಧಿಸುವ ಅಭಿಷೇಕದಿಂದ ನಿಮ್ಮ ಒಬ್ಬೊಬ್ಬರನ್ನು ತುಂಬಿಸ್ಲಿಕ್ಕಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಂಬಿಬಿಟ್ಟು ಸ್ವಲ್ಪ ನಗಾಡಿ ಸ್ವಲ್ಪ ಚಪ್ಪಾಳೆ ತಟ್ರಿ, ವಿಶ್ವಾಸ ಇಡ್ರಿ. ಹಾಲೆಲೂಯ, 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 ಹಾಲೆಲೂಯ. ಯಾಕಂದ್ರೆ ಸುಮ್ಮನೆ ಅಲ್ಲ, ವಾಗ್ದಾನಗಳು ಖಂಡಿತವಾಗ್ಲೂ ನೆರವೇರಿಸ್ತಾರೆ ದೇವರು. ತುಂಬ ಚೆನ್ನಾಗಿ, ಭಾಳ ಖುಷಿ ಆಯಿತು ನನಗೆ. ಮುಂದಿನ ವಾಕ್ಯ ಓದೋಣ ಹಂಗೇನೆ. ಬಂಧಿತರಿಗೆ ಬಿಡುಗಡೆಯನ್ನು, ಆತ್ಮದಲ್ಲಿ ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು, ಆತ್ಮದಲ್ಲಿ ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು, ಶೋಷಿತರಿಗೆ
ಯಾರೆಲ್ಲ ಬಂಧಿತರಾಗಿ ಸೈತಾನನ ವಂಚನೆಗೆ ಒಳಗಾಗಿ ಶೋಷಣೆಗೆ ಒಳಗಾಗಿದ್ದಾರೋ ಅವರೆಲ್ಲರಿಗೂ ಆತ್ಮಿಕವಾಗಿಯೋ ಶಾರೀರಿಕವಾಗಿಯೋ ಸ್ವತಂತ್ರವನ್ನು ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಯಾವ ರೀತಿ ಪರಲೋಕದ ತಂದೆ ಯೇಸುವನ್ನು ಅಭಿಷೇಕ ಮಾಡಿ ದೀನ ದಲಿತರಿಗೆ ಶುಭ ಸಂದೇಶವನ್ನು ಸಾರಲಿಕ್ಕಾಗಿ ಕಳಿಸ್ಕೊಟ್ರೋ ಅದೇ ಪ್ರಕಾರ ಪ್ರಿಯ ಸಹೋದರ ಸಹೋದರಿ, ಈ ಒಂದು ಪ್ರಾರ್ಥನಾ ಕೇಂದ್ರ, ಈ ಒಂದು ಪ್ರಾರ್ಥನಾ ಆಲಯ ಅನೇಕರ ಬಂಧಿತರ ಬಿಡುಗಡೆಗೆ ಇಲ್ಲಿಂದ ಅನೇಕರನ್ನ ದೇವರು ಕಳಿಸ್ತಾರೆ ಪ್ರಿಯರೇ, ಎಬ್ಬಿಸಿ ಕಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನಂಬೋಣ ಪ್ರಿಯರೇ, ವಿಶ್ವಾಸಿಸೋಣ. ಯಾವ ರೀತಿ ಕಿಚನಲ್ಲಿ ಒಳ್ಳೆ ಒಂದು ಅಡಿಗೆ ತಯಾರಾಗಿ ಆ ತಯಾರಾದ ಅಡಿಗೆ 100 ಜನರಿಗೆ, 200 ಜನರಿಗೆ, 300 ಜನರಿಗೆ, 1000 ಜನರಿಗೆ ಅಲ್ಲಿ ಬಡಿಸ್ತೇವೆಯೋ, ಊಟ ತಿಂದವರು ಈ ಮದುವೆಯಲ್ಲಿ ಊಟ ಚೆನ್ನಾಗಿತ್ತು ಅಂತ ಯಾವ ರೀತಿ ಹೇಳ್ತಾರೋ ಅದೇ ಪ್ರಕಾರವಾಗಿ ಇಲ್ಲಿ ತಯಾರಾಗಿ ಇಲ್ಲಿಂದ ಪ್ರಾರ್ಥನೆಯೊಂದಿಗೆ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡು ಹೋಗುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅನೇಕ ಆತ್ಮಗಳನ್ನು ದೇವರು ಆದಾಯ ಮಾಡಿಕೊಳ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಅಂತ ಒಂದು ಕಾರ್ಯ ಇಲ್ಲಿ ಆಗುತ್ತೆ ಅಂತ ಹೇಳಿ ನಂಬೋಣ. ನಂಬಿ ಅಂಥ ಕಾರ್ಯವನ್ನು ಮಾಡಿದಂಥ ದೇವರಿಗೆ ಕ್ಷಣಕಾಲ ಎದ್ದು ನಿಲ್ಲೋಣ. ನನ್ನಲ್ಲಿ ಮಮತೆ ಇಟ್ಟು ನನ್ನನ್ನು ಅತಿಯಾಗಿ ಪ್ರೀತಿಸಿ ನನ್ನ ಆತ್ಮಕ್ಕೆ ರಕ್ಷಣೆಯನ್ನು, ಬಿಡುಗಡೆಯನ್ನು, ಸ್ವಾತಂತ್ರ್ಯವನ್ನು ಕೊಟ್ಟಂಥ ಯೇಸು ಅನೇಕರಿಗೆ ಈ ಜಾಗದ ಮುಖಾಂತರವಾಗಿ ಅದೇ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಆದ್ದರಿಂದ ನಾವೆಲ್ಲರೂ ನಂಬಿಗಸ್ತರಾಗಿ, ವಿಶ್ವಾಸವುಳ್ಳವರಾಗಿ, ದಾಹಗೊಂಡವರಾಗಿ, ನಾವು ಸ್ವಲ್ಪ ಮಂದಿ ಇದ್ದೇವೆ, ಪರವಾಗಿಲ್ಲ, ನಾವು ನಂಬೋಣ. ನನ್ನ ಮುಖಾಂತರ ದೇವರು ಯೇಸು ಪ್ರಭು ಇಲ್ಲಿ ಕಾರ್ಯ ಮಾಡ್ತಾರೆ. ನನ್ನ ಮುಖಾಂತರ ಯೇಸು ಖಂಡಿತವಾಗಲೂ ಅದ್ಭುತಕರವಾಗಿ ನನ್ನನ್ನು ಈ ಜಾಗದಲ್ಲಿ ಒಂದು ಯೇಸುವಾಗಿ ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟ ನಡೆಸಲ್ಪಡುವ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸ್ತಾರೆ ಎಂಬ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಒಂದು ಕ್ಷಣ 2 ಕರಗಳನ್ನು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಈ ಜಾಗದಲ್ಲಿ ನಿಮ್ಮ ಹೃದಯದಲ್ಲಿ ನೀವು ದೇವರ ಸಾನ್ನಿಧ್ಯವನ್ನು ಅನುಭವಿಸಬೇಕು. ಅಂಥ ಒಂದು ಸಾನ್ನಿಧ್ಯ ನನಗೆ ಬೇಕು ಅಂತೇಳಿ ಎಲ್ಲರೂ ಕೂಡ ಈ ಮೊದಲನೆಯ ದಿನದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಎಲ್ಲರೂ ಹಾಲೆಲೂಯಾ. ಓ ರರರಬ ಶಿಖರ ಲಬ, ಓ ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮರೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓರ ಬರ 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 ಬ. ಕೇಳೋಣ, 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 ಕೇಳೋಣ. ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ದೇವರಾತ್ಮರಿಲ್ಲಿದ್ದಾರೆ, ಯೇಸು ಇಲ್ಲಿದ್ದಾರೆ, ಪಿತಾ, ಸುತ, ಪರಿಶುದ್ಧಾತ್ಮರಿಲ್ಲಿದ್ದಾರೆ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನ್ನಲ್ಲಿ ಮಮತೆ ಇಟ್ಟು ನಂಬಿಕೆ ಉಳ್ಳವರಾಗಿ, ನಂಬಿಕೆ ಉಳ್ಳವರಾಗಿ ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನಗಾಗಿ ರಕ್ತ ಸುರಿಸಿ, ರಕ್ತವನ್ನು ಸುರಿಸಿದ್ದಾರೆ ಪ್ರಿಯರೇ, ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ,
ಅನುದಿನವೂ ನಿಮಗೆ ಆರಾಧನೆ ನಿಮಗೆ ಅನುದಿನವೂ ನಿಮಗೆ ಅನುದಿನವೂ ನಿಮಗೆ. ಈ ಪ್ರಾರ್ಥನಾ ಆಲಯದಲ್ಲಿ ಬಂದು ವಾಕ್ಯ ಕೇಳುವ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಇದು ಈ ಸಾಲುಗಳ ಅನುಭವ ದೇವರು ಕೊಡ್ತಾರೆ. ಪ್ರಿಯರೇ, ನಂಬೋಣ. ಆತನಲ್ಲಿ ಮಮತೆ ಇಟ್ಟು ಯಾರೆಲ್ಲ ವಾಕ್ಯವನ್ನು ಆಲಿಸ್ತಾರೋ ದೇವರ ಅಪಾರವಾದ ಮಮತೆ ನನ್ನ ಮೇಲೆ ಇಟ್ಟು ನನಗಾಗಿ ತನ್ನ ಮಗನನ್ನು ಭೂಮಿಗೆ ಮನುಷ್ಯನಾಗಿ ಕಳುಹಿಸಿ ನನಗಾಗಿ ರಕ್ತವನ್ನು ಸುರಿಸಿ ನನ್ನ ಪಾಪ ಶಾಪಗಳನ್ನು ತೊಳೆದು ಅವರ ಮಗನಾಗಿ ಮಗಳಾಗಿ ನನ್ನನ್ನು ಮಾರ್ಪಡಿಸಿಕೊಂಡ್ರಲ್ವಾ, ಆ ಪ್ರೀತಿಯ ಅನುಭವ ಈ ಪ್ರಾರ್ಥನಾಲಯದಲ್ಲಿ ಬರುವ ಪ್ರತಿಯೊಬ್ಬರಿಗೆ ಆಗಬೇಕು. ಪ್ರಿಯರೇ, ಪ್ರತಿಯೊಬ್ಬೊಬ್ಬರು ಕೂಡ ದೇವರ ಅನುಭವ, ದೈವಾನುಭವ, ಕ್ರಿಸ್ತನ ಅನುಭವ, ಪರಿಶುದ್ಧಾತ್ಮನ ಅನುಭವ, ತಂದೆ ದೇವರ ಪ್ರೀತಿಯ ಅನುಭವ ಒಬ್ಬೊಬ್ಬರು ಪಡ್ಕೋಬೇಕು ಪ್ರಿಯರೇ. ಹಾಗಾಗಿ ಎಲ್ಲರೂ ಕೂಡ ದಾಹಗೊಂಡವರಾಗಿ ಎಲ್ಲರೂ ಧ್ಯಾನಿಸುತ್ತ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ನಂಬಿಕೆ ಉಳ್ಳವರಾಗಿ ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನಂಬಿಕೆ ಉಳ್ಳವರಾಗಿ ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಪ್ರತ್ಯೇಕಿಸಿದೆ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. 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 ಆರಾಧನೆ ನಿಮಗೆ ಯೇಸುವೇ, ಅನುದಿನವೂ ನಿಮಗೆ. ಆರಾಧನೆ ನಿಮಗೆ ಅನುದಿನವೂ ನಿನಗೆ. ಅನುದಿನವೂ ನಿಮಗೆ. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಆರಾಧನೆ ನಿಮಗೆ ಅನುದಿನವೂ ನಿಮಗೆ. ಕರಗಳನ್ನು ತಟ್ಟಿ ಹೇಳೋಣ. ನಮ್ಮ ಶರೀರದ ಅಂಗಾಂಗಗಳು ದೇವರನ್ನು ಮಹಿಮೆ ಪಡಿಸಲಿ. ಯಾಕೆಂದರೆ ತಂದೆಯಾದ ದೇವರು ಪ್ರಿಯ ಸಹೋದರ ಸಹೋದರಿ ಅವರ ಮಗನಾದ ಯೇಸುವನ್ನು ಅಥವಾ ತಂದೆಯಾದ ದೇವರು ಯೇಸುವಾಗಿ ಮನುಷ್ಯನಾಗಿ ಬರಲಿಲ್ಲವಾಗಿದ್ದರೆ ನನಗೆ ಯಾವ ಯೋಗ್ಯತೆ ಇರ್ತಿರಲಿಲ್ಲ, ನನಗೆ ಯಾವ ಯೋಗ್ಯತೆ ಇರ್ತಿರಲಿಲ್ಲ. ಯಾಕೆಂದರೆ ಒಂದು ಪ್ರಾಣಿಗಿಂತ ಕೀಳಾದ ಜೀವನವಾಗಿತ್ತು ಮನುಷ್ಯನ ಜೀವನ.
ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟ ಮನುಷ್ಯನ ಜೀವನ ಬಹಳ ಮೋಸವಾದ ಜೀವನವಾಗಿತ್ತು. ಯಾಕೆಂದ್ರೆ ಆದಾಮನು ಜೀವ ಕಳ್ಕೊಂಡ, ದೇವರ ಮಹಿಮೆಯನ್ನ ಕಳ್ಕೊಂಡ, ಅವನ ಮುಖಾಂತರ ನಾವು ಕೂಡ ಕಳ್ಕೊಂಡ್ವಿ. ಆದರೆ ಮತ್ತೊಂದು ಆವೃತ್ತಿ ಅದನ್ನು ಕೊಡುವುದಕ್ಕಾಗಿ ತಂದೆಯಾದ ದೇವರು ಯೇಸುವಾಗಿ ಭೂಮಿಗೆ ಬಂದು ಅವರ ಅಪಾರವಾದ ಪ್ರೀತಿಯನ್ನ ಮತ್ತೊಮ್ಮೆ ಇಡೀ ಮನುಕುಲಕ್ಕೆ ಉಣಬಡಿಸಿದರು ಕ್ರಿಸ್ತನ ಮರಣದ ಮುಖಾಂತರವಾಗಿ. ಹೌದು ಪ್ರಿಯ ಸಹೋದರ ಸಹೋದರಿ, ಈ ಸತ್ಯದ ಅರಿವು ಈ ಆಲಯದಲ್ಲಿ ಬಂದು ಪ್ರಾರ್ಥಿಸುವ ಮಾತನಾಡುವ ಪ್ರತಿಯೊಬ್ಬರ ಅಂತರಂಗದಲ್ಲಿ ಅನುಭವ ಆಗಬೇಕು. ಪರಿಶುದ್ಧಾತ್ಮರು ಪ್ರತಿಯೊಬ್ಬರ ಅಂತರಂಗದಲ್ಲಿ ಚಲಿಸಬೇಕು ಪ್ರಿಯರೇ. ಅಂಥ ಒಂದು ಪ್ರಾರ್ಥನೆಯ ಆಲಯವಾಗಿ, ದೇವರ ಸಾನ್ನಿಧ್ಯ ಅಥವಾ ದೇವರೇ ಜೀವಿಸುವ ಮಂದಿರವಾಗಿ ಈ ಜಾಗ ಮಾರ್ಪಡಬೇಕು. ಅಂತ ಒಂದು ಆರಾಧನೆಯ ಮಕ್ಕಳು ನಾನು ನೀವಾಗಬೇಕು. ಕಮಾನ್, ಎಲ್ಲರೂ ಸೇರಿ ಒಟ್ಟಾಗಿ ತಂದೆಯಾದ ನಂದೇವನೇ ಕರ್ತನೇ ನನ್ನ ತಂದೆಯೇ, 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 ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ, ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ, ಮಹಿಮೆಯು ಮಹತ್ವವು ನಿಮಗೆ ತಾನೇ ಎಂದೆಂದಿಗೂ, ಮಹಿಮೆಯು ಸ್ತೋತ್ರ ಮಹತ್ವವು ನಿಮಗೆ ತಾನೇ ನಿಮಗೆ ತಾನೇ ಎಂದೆಂದಿಗೂ, ಘನತೆಯು ಗೌರವವು ಯೇಸುವೇ ನಿಮಗೆ ತಾನೇ. ಎಲ್ಲರೂ ಒಟ್ಟಾಗಿ ಘನತೆಯು ಆತನ ಗೌರವ ಗೌರವವು ಯೇಸುವೇ ಯೇಸುವೇ ನಿಮಗೆ ತಾನೇ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ತೊಳೆದೆ ನನ್ನ ಪಾಪವೆಲ್ಲ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಬಲಿ ಅರ್ಪಣೆಗಳಿತ್ತು. ದೇವರು ಹೇಳ್ತಾರೆ, ಓತ ಹೋರಿಗಳ ಬಲಿ ಅರ್ಪಣೆ ನನಗೆ ಬೇಕಾ? ಬೇಡ. ಅವೆಲ್ಲವನ್ನ ಉಂಟು ಮಾಡಿದವನು ನಾನೇ ಅಲ್ವಾ? ಆದಿಕಾಂಡದಿಂದ ಹಿಡಿದು ಮಕ್ಕಬಿಯರ ಪುಸ್ತಕದ ತನಕ ಅನೇಕರು ರಕ್ತ ಸುರಿಸಿದ್ದಾರೆ. ಉದಾಹರಣೆಗೆ, ಆ ತಾಯಿಯ 7 ಮಕ್ಕಳನ್ನ ಕೊಂದಾಕ್ತಾರೆ, ರಕ್ತ ಸುರಿಯಲ್ಪಡ್ತದೆ. ಆ ಬಲಿಯಿಂದ ನಮಗೆ ಒಂದು ಬಿಡುಗಡೆ ಕೊಡಬಹುದಾಗಿತ್ತಲ್ಲ, ಆಗಲ್ಲ. ಯಾಕೆಂದ್ರೆ ಕ್ರಿಸ್ತನ
ಪರಿಶುದ್ಧವಾದ ರಕ್ತದಿಂದ ಮಾತ್ರವೇ ಪಾಪ ಪರಿಹಾರ. ಯಾಕೆಂದರೆ ಪರಿಶುದ್ಧರು ಅವರೊಬ್ಬರೇ. ಮಾನವರೆಲ್ಲರೂ ಪಾಪಿಗಳಾಗಿದ್ವಿ. ಪಾಪಿಗಳ ರಕ್ತದಿಂದ ಪಾಪ ತೊಳೆಯಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಪರಲೋಕದಿಂದ ಆತ್ಮಸ್ವರೂಪನಾದ ದೇವರು ಮನುಷ್ಯನಾಗಿ ಮಾತೆ ಮರಿಯಳ ಮುಖಾಂತರವಾಗಿ ಈ ಭೂಮಿಯಲ್ಲಿ ಜನಿಸಿ ಬಂದರು. ಅವರ ರಕ್ತಧಾರೆಯಿಂದ ಇವತ್ತು ನಾನು ನೀವು ವಿಮೋಚನೆಯನ್ನು ಪಡ್ಕೊಂಡಿದ್ದೀವಿ, ಬಿಡುಗಡೆಯನ್ನು ಪಡ್ಕೊಂಡಿದ್ದೀವಿ, ಪಾಪ ಕ್ಷಮೆಯನ್ನು ಪಡ್ಕೊಂಡಿದ್ದೀವಿ. ಯೇಸು ನಮ್ಮನ್ನು ಕ್ಷಮಿಸಿದ್ದಾರೆ. ಆ ಕ್ಷಮಿಸಿದಂಥ ಯೇಸುವಿನ ರಕ್ತ ಇಂದಿಗೂ ಜೀವಂತವಾಗಿದೆ ಅವರ ವಚನಗಳ ಮುಖಾಂತರವಾಗಿ. ಆದ್ದರಿಂದ ಅಂಥ ಯೇಸುವನ್ನ ನಾವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಆರಾಧನೆ ಮಾಡೋಣ. ಎಲ್ಲರೂ ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಂಬಿಕೆ ಉಳ್ಳವರಾಗಿ ಹೇಳೋಣ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ರಕ್ತದಿಂದ ತಂದೆಯೊಂದಿಗೆ ಸಮಾಧಾನ ಪಡಿಸಿರುವೆ. ನಿಷ್ಕಳಂಕ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ನಿಷ್ಕಳಂಕ ಮಗನಾಗಿ ನಂಬಿ ಹೇಳೋಣ. ನನ್ನನ್ನು ನಿಲ್ಲಿಸಿರುವೆ. ಪರಿಶುದ್ಧ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಪರಿಶುದ್ಧ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಪರಿಶುದ್ಧ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಪರಿಶುದ್ಧ ಮಗನಾಗಿ ನನ್ನನ್ನು ನಿಲ್ಲಿಸಿರುವೆ. ಘನತೆಯೂ ಗೌರವವೂ ಯೇಸುವೇ ನಿಮಗೆ ತಾನೇ. ಘನತೆಯೂ ಗೌರವವೂ ಯೇಸುವೇ ನಿಮಗೆ ತಾನೇ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ನನ್ನಲ್ಲಿ ಮಮತೆ ಇಟ್ಟು ನಂಬಿಕೆ ಉಳ್ಳವರಾಗಿ ಸ್ವರವೆತ್ತಿ ಹೇಳೋಣ. ಯಾದೆ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ. ಸ್ತೋತ್ರ ರಾಜ ಸ್ತೋತ್ರ ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಸ್ತೋತ್ರ ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ. ನೀನೇ ಜೀವ ನೀನೇ ಮಾರ್ಗ ನೀನೇ
ಸತ್ಯ, ನೀನೇ ಸತ್ಯ, ನೀನೇ ನಿತ್ಯ, ನೀನೇ ನಿತ್ಯ, ನೀನೇ ಜೀವ, ನೀನೇ ಜೀವ, ನೀನೇ ಮಾರ್ಗ, ನೀನೇ ಮಾರ್ಗ, ನೀನೇ ಜೀವ, ನೀನೇ ಜೀವ, ನೀನೇ ಮಾರ್ಗ. ನೀನೇ ಮಾರ್ಗ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಏಸಪ್ಪ, ಏಸಪ್ಪ, ಸ್ತೋತ್ರ ಆತ್ಮ, ಸ್ತೋತ್ರ ಆತ್ಮ, ಯೇಸುವಿನಾತ್ಮ, ಯೇಸುವಿನಾತ್ಮ. ಹಲ್ಲೆಲೂಯ, 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 ಹಲ್ಲೆಲೂಯ. ಹಲ್ಲೆಲೂಯ. ಹೋಸನ, 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 ಹಲ್ಲೆಲೂಯ, 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 ಹೋಸನ, ಹೋಸನ, ಹಲ್ಲೆಲೂಯ, ಹಲ್ಲೆಲೂಯ, ಹೋಸನ. ಹೋಸನ. ದೇವರ ಮಕ್ಕಳು ದೇವರ ಮಕ್ಕಳು ಹಾಡುವೆವು, ಹಾಡುವೆವು, ಹಲ್ಲೆಲೂಯ, ಹಲ್ಲೆಲೂಯ, ಹೋಸನ, ಹೋಸನ, ಹಲ್ಲೆಲೂಯ, 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 ಹೋಸನ, 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 ಹೋಸನ. ಹೋಸನ. ಪ್ರಿಯರೇ, ಎಲ್ಲರೂ ದಾಹಗೊಂಡವರಾಗಿ ಹಲ್ಲೆಲೂಯ. ದೇವರ ಆತ್ಮನ ಆಲಯ ತೆರೆಯಲ್ಪಟ್ಟಿದೆ, ಸ್ವರ್ಗ ತೆರೆಯಲ್ಪಟ್ಟಿದೆ, ಸ್ವರ್ಗ ತೆರೆಯಲ್ಪಟ್ಟಿದೆ. ಕಮಾನ್, ಕಮಾನ್, ಕಮಾನ್. ಯೇಸು ರಾಜ, ಆಲಯದ ತೆರೆ ಹರಿದು ಹೊಸ ಮಾರ್ಗ, ಹೊಸ ಮಾರ್ಗ ಇಲ್ಲಿಂದ ಅನೇಕರಿಗೆ ಸಿಗುವಂತ ಪ್ರಾರ್ಥನೆಯ ಆಲಯ ಈ ಜಾಗವಾಗಲಿದೆ. ಪ್ರಿಯರೇ, ಸ್ತೋತ್ರಪ್ಪ. ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ, ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ, ಆಲಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ. ಆಲಯದ ಸ್ತೋತ್ರ. ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ. ಮಹಾ ಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ, ಘನತೆಯೂ ಘನತೆಯೂ ಗೌರವವು ಗೌರವವು ಯೇಸುವೇ, ಯೇಸುವೇ, ನಿಮಗೆ ತಾನೇ, ನಿಮಗೆ ತಾನೇ. ಘನತೆಯೂ ಗೌರವವು ಗೌರವವು ಯೇಸುವೇ, ಯೇಸುವೇ, ನಿಮಗೆ ತಾನೇ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ. ನಾನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ, ಬಾನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ, ನನ್ನ ರಕ್ಷೆಗೆ ನರನಾದಯ, ನನ್ನ ರಕ್ಷೆಗೆ ನರನಾದಯ, ನನ್ನ ರಕ್ಷೆಗೆ ನರನಾದಯ, ನನ್ನ ರಕ್ಷೆಗೆ
ಬದಲಿಗೆ ನರನಾದಯ, ನನ್ನ ಬದಲಿಗೆ ನರನಾದಯ, ನನ್ನಲ್ಲಿ ಬಂದು ಮಾಡಲು ರೊಟ್ಟಿಯಾದಯ, ನನ್ನೊಳು ಬಂದು ವಾಸ ಮಾಡಲು ರೊಟ್ಟಿಯಾದಯ. ಯೇಸು ಇದ್ದಾರೆ ಪ್ರಿಯರಲ್ಲಿ. ನನ್ನೊಳು ಬಂದು ವಾಸ ಮಾಡಲು ಆತ್ಮನಾದಯ, ನನ್ನೊಳು ಬಂದು ವಾಸ ಮಾಡಲು ಆತ್ಮನಾದಯ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ. ಈ ಜಾಗದಲ್ಲಿ ಯೇಸು ಚಲಿಸ್ತಾ ಇದ್ದಾರೆ. ನನ್ನ ದೇವನಿಗೆ ಆರಾಧನೆ, 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 ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಆರಾಧನೆ, 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 ಆರಾಧನೆ ಸ್ತೋತ್ರ, ಆರಾಧನೆ ಸ್ತೋತ್ರ, ಸ್ತೋತ್ರ, ಆರಾಧನೆ 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 ನನ್ನ ಯೇಸುವಿಗೆ, ಯೇಸುವೇ. ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಸ್ತೋತ್ರಪ್ಪ, ಯೇಸುವಿಗೆ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಆರಾಧನೆ ನನ್ನ ದೇವನಿಗೆ. ಅವನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ, ಬಾನು ನಿನ್ನ ಸಿಂಹಾಸನ, ಭೂಮಿ ನಿನ್ನ ಪಾದದ ಪೀಠ. ಹೃದಯ ನಿನ್ನ ಸಿಂಹಾಸನ, ವಿಷಯ ನಾನೇ ನಿನ್ನ ದೇವಾಲಯ, ಹೃದಯ ನಿನ್ನ ಸಿಂಹಾಸನ, ಸ್ತೋತ್ರ, ನಾನೇ ನಿನ್ನ ದೇವಾಲಯ. ಹೃದಯ ನಿನ್ನ ಸಿಂಹಾಸನ, ನಾನೇ ನಿನ್ನ ದೇವಾಲಯ, ಹೃದಯ ನಿನ್ನ ಸಿಂಹಾಸನ, ಸ್ತೋತ್ರಪ್ಪ. ನಾನೇ ನಿನ್ನ ದೇವಾಲಯ. ನನ್ನ ರಕ್ಷೆಗೆ ನರನಾದಯ, ನನ್ನ ರಕ್ಷೆಗೆ ನರನಾದಯ, ನನ್ನ ಬದಲಿಗೆ ನರನಾದಯ, ನನ್ನ ಬದಲಿಗೆ ನರನಾದಯ, ನನ್ನ ಪ್ರೀತಿಗೆ ಪ್ರಾಣ ಕೊಟ್ಟೆಯ, ನನ್ನ ಪ್ರೀತಿಗೆ ಪ್ರಾಣ ಕೊಟ್ಟೆಯ, ನನ್ನ ತೊಳೆಯಲು ರಕ್ತ ಸುರಿಸಿದೆ, ನನ್ನ ತೊಳೆಯಲು ರಕ್ತ ಸುರಿಸಿದೆ, ನನ್ನ ತೊಳೆಯಲು ರಕ್ತ ಸುರಿಸಿದೆ, ನನ್ನ ತೊಳೆಯಲು ರಕ್ತ ಸುರಿಸಿದೆ. ನನ್ನಲ್ಲಿ ಬಂದು ವಾಸ ಮಾಡಲು ವಾಕ್ಯವಾದೆಯ, ನನ್ನಲ್ಲಿ ಬಂದು ವಾಸ ಮಾಡಲು ವಾಕ್ಯವಾದೆಯ, ನನ್ನಲ್ಲಿ ಬಂದು ವಾಸ ಮಾಡಲು ವಾಕ್ಯವಾದೆಯ, ನನ್ನಲ್ಲಿ ಬಂದು ವಾಸ ಮಾಡಲು ವಾಕ್ಯವಾದೆಯ. ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವಿಗೆ, ಆರಾಧನೆ ನನ್ನ ದೇವನಿಗೆ, ಆರಾಧನೆ ನನ್ನ ಯೇಸುವೆ. ಯೇಸು ಇಲ್ಲಿದ್ದಾರೆ. ಆರಾಧನೆ ನನ್ನ ದೇವನಿ, ಅನುಭವಿಸಿ ಹೇಳೋಣ. ಆರಾಧನೆ ನನ್ನ ಯೇಸುವಿಗೆ, ಯೇಸಪ್ಪ. ಆರಾಧನೆ ನನ್ನ ದೇವನಿಗೆ. ಹಾಲೆಲೂಯಾ, 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 ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆರಾಧನೆ, 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 ಆರಾಧನೆ,
ವಿಶ್ವಾಸಿಸುವ ಮಾಡುವ ಎಲ್ಲ ಆರಾಧನೆ ಅನುಭವ ಕೊಡುವುದ ಪ್ರಿಯರ ಆರಾಧನೆ 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 ಪರಿಶುದ್ಧನೇ 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 ಅಗ್ನಿನಾಳವೇ 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 ಅತ್ತಿ ಉರಿಯಿರಿ ನನ್ನ ಹೃದಯದಿ ಅತ್ತಿ ಉರಿಯಿರಿ ನನ್ನ ಹೃದಯದಿ ಹತ್ತಿ ಉರಿಯಿರಿ ನನ್ನ ಹೃದಯದಿ ಸ್ತೋತ್ರ. ಹತ್ತಿ ಉರಿಯಿರಿ ಸ್ತೋತ್ರ. ನನ್ನ ಹೃದಯದಿ ಅತ್ತಿ ಉರಿಯಿರಿ ನನ್ನ ಹೃದಯದಿ ಅತ್ತಿ ಉರಿಯಿರಿ ನನ್ನ ಹೃದಯದಿ ಹತ್ತಿ ಉರಿಯಿರಿ ನನ್ನ ಹೃದಯದಿ ಹತ್ತಿ ಉರಿಯಿರಿ ನನ್ನ ಹೃದಯದಿ ಆರಾಧನೆ 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 ಹಾಲೆಲೂಯಾ 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 Hallelujah. ಸ್ತೋತ್ರ 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 Hallelujah. Hallelujah. ಹಾಲೆಲೂಯಾ 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 ಯೇಸುವೇ. ಹಾಲೆಲೂಯಾ ಹಾಲೆಲೂಯಾ ಪರಿಶುದ್ಧಾತ್ಮನೇ ಸ್ತೋತ್ರಪ್ಪ ಈ ಜಾಗದಲ್ಲಿ ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರಪ್ಪ ಈ ಜಾಗದಲ್ಲಿ ನಿನ್ನ ಇರುವಿಕೆಗಾಗಿ ಸ್ತೋತ್ರಪ್ಪ ಈ ಜಾಗದಲ್ಲಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರಪ್ಪ ಹಾಲೆಲೂಯಾ 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 ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಕೂತ್ಕೊಳ್ಳೋಣ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ 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 ನಿಜವಾದ ಆರಾಧಕರು ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸಬೇಕು ಅಂತೇಳಿ ಯೇಸು ಪ್ರಭು ಹೇಳ್ತಾರೆ. ನಿಜವಾಗ್ಲೂ ನಾವು ಆರಾಧನೆ ಮಾಡುವಾಗ ಆ ಜಾಗ ಏನೇ ಆಗಿದ್ರೂ ಕೂಡ ಆರಾಧನೆ ನಿಜವಾಗ್ಲೂ ಆದಾಗ ಆ ಜಾಗ ಪರಲೋಕವಾಗಿ ಮಾರ್ಪಡುತ್ತೆ. ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ಇದಕ್ಕೆ ಅನೇಕ ಉದಾಹರಣೆಗಳು ಬೈಬಲಲ್ಲಿದೆ. ಪೌಲಶೀಲರು ಆರಾಧನೆ ಮಾಡಿದ್ದು ಸೆರೆಮನೆಯಲ್ಲಿ, ಅದೇನು ಚರ್ಚ್ ಆಗಿರಲಿಲ್ಲ. ಆದರೆ ಅವರ ಆರಾಧನೆ ಮಾಡುವಾಗ ಆ ಆರಾಧನೆಯಲ್ಲಿ ಪರಲೋಕ ತೆರೆಯಲ್ಪಡ್ತು. ಪರಿಶುದ್ಧಾತ್ಮರು ಅಥವಾ ಯೇಸು ಸೆರೆಮನೆಗೆ ಬಂದರು. ಕತ್ತಲೆ ದೂರವಾಯಿತು, ಅಲ್ಲಿ ಬೆಳಕುಂಟಾಯಿತು. ಅದೊಂದು ಸ್ವರ್ಗವಾಗಿ ಮಾರ್ಪಡ್ತು. ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ಇವತ್ತು ಗುರುಗಳ ಮುಖಾಂತರ ಈ ಒಂದು ಪ್ರಾರ್ಥನಾ ಜಾಗವನ್ನು ಆಶೀರ್ವಾದ ಮಾಡಲಿಕ್ಕಾಗಿ ನಾವೆಲ್ಲ ಸೇರಿ ಬಂದಿದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆ ಒಂದೇ ಆಗಿರಲಿ. ಇಲ್ಲಿ ಯಾರು ಹೊಸಬರು ಹಳಬರು ಯಾರಾದರೂ ಆಗಿರಲಿ, ಈ ಪ್ರಾರ್ಥನೆ ಆಲಯಕ್ಕೆ ಬರುವಾಗಲೇ ಒಂದು ದೇವರ ಸಾನ್ನಿಧ್ಯ ಅವರು ಅನುಭವಿಸಬೇಕು. ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್. ನಿಮಗೆಲ್ಲ ನಿಜವಾಗ್ಲೂ ಒಂದು ಅನುಭವ ಇರುತ್ತೆ.
ಯಾವ ಅನುಭವ ಅಂದರೆ ಡಿವೈನ್ ಧ್ಯಾನ ಮಂದಿರದ ಅನುಭವ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟೋ ಮಂದಿ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಅವರು ರಕ್ಷಣೆಯನ್ನು ಪಡ್ಕೊಂಡಿಲ್ವ ಅದು ನನಗೆ ಗೊತ್ತಿಲ್ಲ. ಆದರೆ ಆ ಜಾಗ ಅಂದರೆ ಗೇಟಿಂದ ಒಳಗಡೆ ಹೆಜ್ಜೆ ಇಡುವಾಗಲೇ ಒಂದು ಸಮಾಧಾನದ ಅನುಭವ, ಒಂದು ಶಾಂತಿಯ ಅನುಭವ ಅವ್ರಿಗೆ ಆಗ್ತಾ ಇತ್ತು ಅಂತ ಎಷ್ಟೋ ಮಂದಿ ಹೇಳ್ತಾ ಇದ್ದರು. ಪ್ರಿಯ ಸಹೋದರ ಸಹೋದರಿ, ಅದಕ್ಕಿಂತಲೂ ಮಿಗಿಲಾಗಿ ಪ್ರಾರ್ಥನೆಯ ಒಂದು ಜಾಗ ದೇವರನ್ನು ಸಂಧಿಸುವ ಜಾಗ, ಪ್ರಭು ಕ್ರಿಸ್ತರನ್ನು ಭೇಟಿಯಾಗುವಂಥ ಜಾಗ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ಅಂಥ ಒಂದು ಜಾಗವನ್ನು ದೇವರು ನಮಗೆ ಕೃಪೆಯಾಗಿ ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕೂಡ ಸಾಕಾಗೋದಿಲ್ಲ. ಯಾಕಂದರೆ ಎಷ್ಟೋ ಮಂದಿಗೆ ಇವತ್ತು ಪ್ರಾರ್ಥನೆ ಮಾಡಲಿಕ್ಕೆ ಸ್ಥಳ ಇಲ್ಲ, ಅವಕಾಶಗಳಿಲ್ಲ, ಏನೆಲ್ಲ 108 ಸಮಸ್ಯೆಗಳು. ಆದರೆ ದೇವರಿಗೆ ಕೋಟಿ ಸ್ತೋತ್ರವಾಗಲಿ, ನಮಗೆ ಬೆಳಗ್ಗೆಯಿಂದ ಸಂಜೆಯವರೆಗೆ ದೇವರ ಜೊತೆ ಇರಬೇಕು ಅಂದರೆ ಓಡಿ ಬಂದು ಕೂತ್ಕೋಬೋದು ನಾವು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾಕಂದರೆ ಮನುಷ್ಯನ ಜೊತೆ ಮಾತನಾಡುವಾಗ ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುವುದಿಲ್ಲ. ಪ್ರೈಸ್ ದ ಲಾರ್ಡ್, ಹೌದಾ? ಕೆಲವೊಂದನ್ನು ಹೇಳ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಆದರೆ ನಿನ್ನ ಒರಿಜಿನಲ್ ಡ್ಯಾಡಿ, ನಿನ್ನ ನಿಜವಾದ ಬೆಸ್ಟ್ ಸ್ನೇಹಿತ, ಪ್ರಾಣಕ್ಕಿಂತ ಮಿಗಿಲಾಗಿ ನಿನ್ನನ್ನು ಪ್ರೀತಿಸಿ ನಿನಗಾಗಿ ಪ್ರಾಣ ಕೊಟ್ಟಂಥ ಸ್ನೇಹಿತನ ಬಳಿ ನೀವು ಯಾವುದನ್ನೂ ಮುಚ್ಚಿಡದೆ ಎಲ್ಲವನ್ನು ಹೇಳ್ಕೋಬೋದು. ಖಂಡಿತವಾಗಲೂ ವಾಕ್ಯ ಹೇಳುತ್ತೆ. ಏನಂತ ಗೊತ್ತಾ? ಆ ಕೀರ್ತನೆಗಳ ಪುಸ್ತಕ ದಾವಿದ ಏನು ಹೇಳ್ತಾನೆ ಅಂದರೆ, ಈ ಜಾಗ ನಿಜವಾಗ್ಲೂ ಇದೇ ಆಗಬೇಕು. ಕೆಳಗಡೆ ಅದನ್ನು ವಾಕ್ಯವಾಗಿ ಹೇಳಿದರು. ಅದರ ವಚನ ಎಷ್ಟಿದೆ ಅಂತ ನೋಡ್ತೀನಿ, ಒಂದು ನಿಮಿಷ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಎಷ್ಟು ಚೆನ್ನಾಗಿದೆ ಈ ಕೀರ್ತನೆ ಅಂದರೆ, 30ನೇ ಕೀರ್ತನೆ, 30ನೇ ಕೀರ್ತನೆ ವಾಕ್ಯ 10, 11, 2 ಓದಿ. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾನಿನ್ನು ಪ್ರಾರ್ಥಿಸಿದಾಗ, ನಿನ್ನನ್ನು ಪ್ರಾರ್ಥಿಸಿದಾಗ ಎನ್ನ ಗೋಳಾಟವನ್ನ ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಣಿತಟ್ಟನ್ನು ಹರ್ಷಾಭರಣವಾಗಿಸಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇಲ್ಲಿ ದಾವಿದ ಹೇಳ್ತಾನೆ, ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಿನ್ನನ್ನು ಪ್ರಾರ್ಥಿಸಿದಾಗ. ಅಂದರೆ ನಿನ್ನ ಜೊತೆ ನಾನು ಮಾತನಾಡುವಾಗ, ಆ ಸ್ವರ ನಾನು ಕೇಳಿಸ್ಕೊಳ್ಳುವಾಗ, ಆ ಸ್ವರದೊಂದಿಗೆ ನಾನು ಒಂದಾಗುವಾಗ, ಆಗ ಏನಾಗುತ್ತೆ ಅಂದರೆ ಎನ್ನ ಗೋಳಾಟ ಕುಣಿದಾಟವಾಗತ್ತಂತೆ. ಪ್ರೈಸ್ ದ ಲಾರ್ಡ್. ನನ್ನ ಗೋಣಿತಟ್ಟು ಹರ್ಷಾಭರಣವಾಗತ್ತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಗೋಣಿಯನ್ನು ಉಟ್ಕೊಳ್ತಾರಲ್ವಾ, ಆ ಗೋಣಿ ತೆಗೆದಾಕಿ ಇಡೀ ನನ್ನ ಶರೀರದ ಉಡುಪು ಏನಾಗಿರುತ್ತೆ? ಹರ್ಷ ಆಭರಣ. ಈಗ ಇಡೀ ಶರೀರದ ಮೇಲೆ ಈ ಬಂಗಾರವನ್ನು ತೊಟ್ಕೊಂಡ್ರೆ ಹೆಂಗಿರುತ್ತೆ? ಎಲ್ಲರೂ ಯಾರನ್ನ ನೋಡ್ತಾ ಇರ್ತಾರೆ? ಎಲ್ಲ ಅವ್ರನ್ನೇ ನೋಡ್ತಾ ಇರ್ತಾರೆ. ಆ ರೀತಿಯಲ್ಲಿ ಬಂಗಾರ ಅಲ್ಲ, ಆತನ ಆನಂದ, ಆತನ ಆನಂದ, ಆತನ ಸಾನ್ನಿಧ್ಯ, ಆನಂದವನ್ನು ತುಂಬಿಸ್ಕೊಡ್ತಾರಂತ ದೇವರು. ಇಂಥ ಒಂದು ಜಾಗ ಇದಾಗಿದೆ ಅಂಥೇಳಿ ನಾನು ನಂಬ್ತೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸೊ ನಾವು ನಂಬೋಣ, ಯಾಕಂದರೆ ಒಂದೊಂದು ವಚನಗಳು ಎಷ್ಟೋ ಮಂದಿಯನ್ನು ಏನೆಲ್ಲ ಬದಲಾವಣೆಗಳನ್ನು ಮಾಡಿದೆ ಅಲ್ವಾ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಆತನ ಸಾನ್ನಿಧ್ಯ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಅವರನ್ನು ಸ್ತುತಿಸುವಾಗ, ವಾಕ್ಯ ಹೇಳುವಾಗ, ಅವರೊಂದಿಗೆ ಮಾತನಾಡುವಾಗ, ಆರಾಧಿಸುವಾಗ, ವಚನ ಶುಶ್ರೂಷೆ ನಡೆಯುವಾಗ, ಪ್ರತಿ ಒಂದು ಶುಶ್ರೂಷೆಯಲ್ಲೂ ಪ್ರತಿಯೊಂದು ನಿಮಿಷವೂ ಕೂಡ ಏಸು ಏಸು ಅಂತೇಳಿ 10 ಗಂಟೆಗಳ ಕಾಲ ಅಥವಾ 12 ಗಂಟೆಗಳ ಕಾಲ ನಿರಂತರವಾಗಿ ಆತನ ನಾಮ ಅಲ್ಲಿ ಮಹಿಮೆ ಪಡುವಾಗ ಖಂಡಿತವಾಗಲೂ ಆ ಜಾಗದಲ್ಲಿ ಅವರೇ ಇರ್ತಾರೆ ಪ್ರಿಯರೇ. ಅವರ ಸಾನ್ನಿಧ್ಯವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ನಿಜವಾಗ್ಲೂ ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕೆಂದರೆ ನೀವು ಹಾಡಿನ ಸಾಲುಗಳಲ್ಲಿ ನೀವು ಹೇಳಿದ್ರಿ, ಏನಂತ ಹಾಡಿದ್ರಿ? ರಕ್ತದಿಂದ
ಏನು ನನ್ನನ್ನು ಏನು ಮಾಡಿದ್ದಾರೆ? ರಕ್ತದಿಂದ ಸಮಾಧಾನ ಪಡಿಸಿದಾರಂತೆ. ತಂದೆ ದೇವರ ಕೋಪವನ್ನು ಏನು ಮಾಡಿದ್ದಾರೆ? ಸಮಾಧಾನ ಪಡಿಸಿದ್ದಾರೆ. ಯಾರು? ಯೇಸು ಪ್ರಭು. ಯೇಸುವಿನ ಆ ಶರೀರದ ಎಲ್ಲ ರಕ್ತ ನನ್ನನ್ನು ತೊಳೆದಿದೆ ಮಾತ್ರವಲ್ಲ, ತಂದೆ ದೇವರಿಗೆ ನನ್ನ ಮೇಲಿದ್ದ ಕೋಪ ಏನಾಗಿದೆ? ಸಮಾಧಾನವಾಗಿದೆ. ಅವರು ಸಮೃದ್ಧಿಯಾಗಿ ನನ್ನನ್ನು ನಿಜವಾಗಲೂ ಮೊದಲು ಹೇಗೆ ಪ್ರೀತಿಸಿದ್ರೋ ಹಾಗೇನೆ ನನ್ನನ್ನು ಪ್ರೀತಿಸಲಿಕ್ಕೆ ಅಪ್ಪನಿಗೆ ಆಗ್ತಾ ಇದೆ. ಯಾರಿಂದ ಅಂದರೆ ಯೇಸು ಕ್ರಿಸ್ತನ ರಕ್ತಧಾರೆಯಿಂದ. ಆದ್ದರಿಂದ ಈ ಸಮಯದಲ್ಲಿ ಎರಡು ನಿಮಿಷಗಳ ಕಣ್ಣುಗಳನ್ನು ಮುಚ್ಚೋಣ. ನಾವಿಲ್ಲಿದ್ದೇವೆ, ನಾನು ದೇವ್ರ ಜೊತೆ ಇದ್ದೀನಿ ಅಂತೇಳಿ ನಾನು ನಂಬೋಣ. ನಾನು ಯೇಸುವಿನ ಜೊತೆ ಇದ್ದೀನಿ ಅಂತ ನಂಬೋಣ. ಯೇಸು ಇಲ್ಲಿದ್ದಾರೆ. 2-3 ಮಾತ್ರ ಅಲ್ಲ, ನೀವು ನನ್ನ ಹೆಸರನ್ನು ಎಲ್ಲಿ ನೆನಪಿಸ್ಕೊಳ್ತೀರೋ ಅಲ್ಲಿ ನಾನಿರ್ತೇನೆ ಅಂತ ಹೇಳಿದ್ದಾರೆ. ಆದರೆ ನೀವು ಪ್ರಾರ್ಥನೆಯ ಮಂದಿರ ಅಂತಲೇ ನಂಬಿ ಬಂದಿದ್ದೀರ. ಈ ಜಾಗದಲ್ಲಿ ಯೇಸು ಇದ್ದಾರೆ. ಅವರ ಇರುವಿಕೆಯನ್ನು ಅನುಭವಿಸೋಣ ಪ್ರಿಯರೇ. ಅವರ ಇರುವಿಕೆಯನ್ನು ಅನುಭವಿಸೋಣ. ಮೆಲು ಧ್ವನಿಯಲ್ಲಿ ಮೆತ್ತಗೆ ಅವರ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ನಿಮಗೆ ಯಾವ ರೀತಿಯಲ್ಲಿ ಅವರ ಜೊತೆ ಮಾತಾಡಬೇಕು, ಅವರನ್ನು ಸ್ತುತಿಸಬೇಕು, ಅವ್ರನ್ನ ಕೊಂಡಾಡಬೇಕು. ಅಪ್ಪ ನೀವಿಲ್ಲಿದ್ದೀರಪ್ಪ, ನೀವಿಲ್ಲಿದ್ದೀರಾ, ಸ್ತೋತ್ರ ಸ್ತೋತ್ರ. ಕಮಾನ್, ಎಲ್ಲರೂ ಕೂಡ ಆತನ ಸಾನ್ನಿಧ್ಯವನ್ನು ಅನುಭವಿಸುತ್ತಾ ಹೋರ ಲಾಭ ಹೋರ ಲಾಭ ಹೋರ ಸ್ತೋತ್ರ 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 ಸ್ತೋತ್ರ. ಅಪ್ಪ ಸ್ತೋತ್ರ, ಅಪ್ಪ ಸ್ತೋತ್ರ, ಅಪ್ಪ. ಕಮಾನ್, ಯಾರು ಸುಮ್ಮನೆ ಇರಬೇಡಿ. ಒಂದು ಸಾನ್ನಿಧ್ಯ, ಒಂದು ಪರಿಶುದ್ಧಾತ್ಮನ ಅಗ್ನಿಯ ಆ ಸಾನ್ನಿಧ್ಯ ಅನುಭವ ದೇವರು ಕೊಡ್ತಾ ಇದ್ದಾರೆ. ಒಂದು ಅಗ್ನಿ ನಮ್ಮ ಮಧ್ಯದಲ್ಲಿ ಹತ್ತಿ ಉರಿತಾ ಇದೆ ಪ್ರಿಯರೇ. ಒಂದು ಅಗ್ನಿ ನಮ್ಮ ಮಧ್ಯದಲ್ಲಿ ಹತ್ತಿ ಉರಿತಾ ಇದೆ. ಇಲ್ಲಿ ಕೆಲವರಲ್ಲಿ ನಮ್ಮಲ್ಲಿ ಬೇಡವಾದದ್ದು ಇರ್ಬೋದು, ಅದನ್ನು ಯೇಸು ತನ್ನ ಆತ್ಮನ ಅಗ್ನಿಯ ಮುಖಾಂತರವಾಗಿ ಸುಟ್ಟಾಕ್ತಾ ಇದ್ದಾರೆ. ಓರ ಲಾಭ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ 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 ಸ್ತೋತ್ರ. ಬಾಯಿ ತೆರೆದು ಒಂದು ಬೆಂಕಿ, ಆ ಬೆಂಕಿ ನಿನ್ನ ಒಳಗಡೆ ಕೂಡ ಅನುಭವ ಆಗಲಿ, ನಿನ್ನ ಅಂತರಂಗದಲ್ಲಿ ಒಂದು ಬೆಂಕಿ ಅನುಭವ ಆಗಲಿ. ಕಮಾನ್, ಬಾಯಿ ತೆರೆದು ಸುಮ್ಮನೆ ಇರಬೇಡ ಸಹೋದರ, ಸುಮ್ಮನೆ ಇರಬೇಡ ಸಹೋದರಿ. ಇದು ದೇವರ ಆತ್ಮನ ಅಗ್ನಿ. ಯೋಗ್ಯತೆ ಇಲ್ಲದ ನನ್ನನ್ನು ಯೋಗ್ಯನಾಗಿ ಮಾಡಿದ ದೇವರಿಗೆ ಸ್ತೋತ್ರ ಮಾಡೋಣ. ಯಾವುದಕ್ಕೂ ಬಾರದ ನನ್ನನ್ನು, ಇದು ಕಟ್ಟಲ್ಪಟ್ಟ ಕತ್ತೆಯಾದ ನನ್ನನ್ನು ದೇವರು ಇದು ಬಳಕೆಗೆ ಉಪಯೋಗಕ್ಕೆ ಬರುವ ಒಂದು ಸುಂದರ 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 ಮಗನಾಗಿ ಮಗಳಾಗಿ ನನ್ನನ್ನು ಆಯ್ಕೆ ಮಾಡಿಕೊಂಡ ದೇವನಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ರಬ 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 ರಬ. ಸ್ತೋತ್ರಪ್ಪ, 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 ಸ್ತೋತ್ರ ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಸ್ತೋತ್ರಪ್ಪ, ಸ್ತೋತ್ರ. ಪರಿಶುದ್ಧಾತ್ಮನಿಗೆ ನಮ್ಮನ್ನು ಬಿಟ್ಟು ಕೊಡೋಣ. ಪರಿಶುದ್ಧಾತ್ಮನಿಗೆ ಬಿಟ್ಟು ಕೊಡೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಈ ಜಾಗ ದೇವರ ಆತ್ಮನ ಆಳ್ವಿಕೆಗೆ ಒಳಪಡಲಿ.
ಇಲ್ಲಿ ಬಂದು ಹೋಗುವ ಪ್ರತಿಯೊಬ್ಬರು ಪರಿಶುದ್ಧಾತ್ಮನ ಆಳ್ವಿಕೆಗೆ ಒಳಪಡಲಿ. ಇಲ್ಲಿ ಬಂದಿರುವ ನಾವೆಲ್ಲರೂ ಪರಿಶುದ್ಧಾತ್ಮನ ಆಳ್ವಿಕೆಗೆ ಒಳಪಟ್ಟು ದಾಹಗೊಂಡವರಾಗಿ ಇದೋ ಈ ಒಂದು ತಳಹದಿಯಿಂದ ಮೇಲ್ಛಾವಣಿಯವರೆಗೆ ಈ ಜಾಗ ಮಾತ್ರವಲ್ಲ, ಇಲ್ಲಿ ಬಂದು ಹೋಗುವ ಪ್ರತಿಯೊಬ್ಬರು ಪರಿಶುದ್ಧಾತ್ಮನ ಆಳ್ವಿಕೆಗೆ ಒಳಪಡುವಂತೆ ನಾವೆಲ್ಲರೂ ಬಿಟ್ಟುಕೊಡುತ್ತಾ, ಬರುವ ಪ್ರತಿಯೊಬ್ಬರು ಪರಿಶುದ್ಧಾತ್ಮನ ಆಳ್ವಿಕೆಯಲ್ಲಿ ನಡೆಸಲ್ಪಡುವಂತೆ ಅವರನ್ನು ಕೂಡ ಒಪ್ಪಿಸಿಕೊಡುತ್ತಾ ಹೇಳೋಣ ಪ್ರಿಯರೇ. ಸ್ತೋತ್ರ ಅಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ. ಪರಿಶುದ್ಧಾತ್ಮನೇ ಸ್ತೋತ್ರ, ಪರಿಶುದ್ಧಾತ್ಮನೇ ವಂದನೆ. ನಿನ್ನದಾಗಲಿ, ನೆನಪೆಲ್ಲ ನಿನ್ನದಾಗಲಿ, ಮಾತೆಲ್ಲ ನಿನ್ನದಾಗಲಿ, ದೀನವೆಲ್ಲ ನನ್ನ ನಡೆಸು, ದೀನವೆಲ್ಲ ನನ್ನ ನಡೆಸು, ನಿಂಚಿತ್ತವ ನೆರವೇರಿಸು, ನಿಂಚಿತ್ತವ ನೆರವೇರಿಸು. ಪರಿಶುದ್ಧ ಆತ್ಮನೇ, ಪರಿಶುದ್ಧಾತ್ಮರೇ, ನನ್ನ ಪರಿಶುದ್ಧ ಆತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧಾತ್ಮನಿಗೆ ನಮ್ಮನ್ನು ಬಿಟ್ಟುಕೊಡೋಣ ಪ್ರಿಯರೇ. ಈ ಸ್ಥಳವನ್ನು ದೇವರು ನಮಗೆ ದೇವರೊಂದಿಗೆ ಒಂದಾಗಲಿಕ್ಕಾಗಿ, ದೇವರ ವಾಕ್ಯಗಳನ್ನು ಕಲಿಯುವುದಕ್ಕಾಗಿ, ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಮಾರ್ಪಡಿಸುವುದಕ್ಕಾಗಿ ದೇವರು ಈ ಜಾಗವನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಮಾತ್ರವಲ್ಲ, ಯಾರೆಲ್ಲ ಬರ್ತಾರೋ ಪ್ರತಿಯೊಬ್ಬರು ದೇವರ ಆತ್ಮನಿಗೆ ಒಳಪಡುವಂತಾಗಲಿ, ಪ್ರತಿಯೊಬ್ಬರು ದೇವರ ಆತ್ಮನ ನಡೆಸುವಿಕೆಯಲ್ಲಿ ನಡೆಯುವಂತಾಗಲಿ, ಪ್ರತಿಯೊಬ್ಬರ ಪ್ರಾಣ, ಆತ್ಮ, ಶರೀರ ಪರಿಶುದ್ಧಾತ್ಮನ ಆಳ್ವಿಕೆಗೆ ಬರಲಿ. ಪ್ರಾರ್ಥಿಸೋಣ. ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ನಂಬಿಕೆಯಿಂದ ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧಾತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧಾತ್ಮರೇ, ನನ್ನ ಪರಿಶುದ್ಧ ಆತ್ಮರೇ,
ನನ್ನ ಪರಿಶುದ್ಧ ಆತ್ಮರೇ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಕೇಳಿಸ್ಕೊಂಡಿದ್ದೇವೆ. 2ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾರೆ, ಕ್ರಿಸ್ತ ಯೇಸುವಿನ ಮನೋಭಾವ ನಿಮ್ಮಲ್ಲಿರಲಿ ಅಂತೇಳಿ ಯೇಸು ಹೇಳ್ತಾರೆ. ನಾವಿಲ್ಲಿ ಕೇಳೋಣ, ಪ್ರಾರ್ಥಿಸೋಣ. ನಮಗೂ ಇಲ್ಲಿ ಬಂದು ಪ್ರಾರ್ಥಿಸುವ ಪ್ರತಿಯೊಬ್ಬರ ಮನೋನೇತ್ರಗಳು ತೆರೆಯಲ್ಪಡಬೇಕು. ಮಾತ್ರವಲ್ಲ, ಪ್ರತಿಯೊಬ್ಬರ ಮನೋಭಾವ ಕ್ರಿಸ್ತೇಸುವಿನ ಮನೋಭಾವ ಆಗಬೇಕು ಪ್ರಿಯರೇ. ಒಬ್ಬೊಬ್ಬರ ಮಾತುಗಳು ಯೇಸುವಿನ ಮಾತುಗಳಾಗಬೇಕು ಪ್ರಿಯರೇ. ಒಬ್ಬೊಬ್ಬರ ಬಾಯಿಂದ ಬರುವ ಒಂದೊಂದು ವಚನಗಳು ಶುಭ ಸಂದೇಶದ ಮಾತುಗಳಾಗಿರಬೇಕು. ಆ ರೀತಿಯಲ್ಲಿ ನಾನು ಇಲ್ಲಿ ಬರುವ ಪ್ರತಿಯೊಬ್ಬರು ಮಾರ್ಪಾಡು ಹೊಂದಬೇಕು. ಆ ರೀತಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಪರಿಶುದ್ಧಾತ್ಮನ ಸಹಾಯದಲ್ಲಿ ನಾವೆಲ್ಲರೂ ಕೂಡ ಕೇಳೋಣ ಪ್ರಿಯರೇ. ರೂಪಾಂತರ ನೀಡುವವನೇ, ನಿನ್ನ ರೂಪ ನೀಡಯ್ಯ. ರೂಪಾಂತರ ನೀಡುವವರೇ, ನವ ಜೀವ ನೀಡಯ್ಯ. ರೂಪಾಂತರ ನೀಡುವವರೇ, ನವ ಜೀವ ನೀಡಯ್ಯ. ರೂಪಾಂತರ ನೀಡುವವರೇ, ನವ ಜೀವ ನೀಡಯ್ಯ. ಜಜ್ಜಿ ನನ್ನ ರೂಪಿಸು, ಜಜ್ಜಿ ನನ್ನ ರೂಪಿಸು. ಜಜ್ಜಿ ನನ್ನ ರೂಪಿಸು, ಜಜ್ಜಿ ನನ್ನ ರೂಪಿಸು. ನಿನ್ ಚಿತ್ತದಂತೆ ಉಪಯೋಗಿಸು, ನಿನ್ ಚಿತ್ತದಂತೆ ಉಪಯೋಗಿಸು. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧಾತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧಾತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮರೇ, ಬಲಿಯಾಗಿ ತಂದಿರುವೆ ನನ್ನ ಈಗಲೇ. ಪ್ರಾರ್ಥನೆ ಮಾಡೋಣ. ಯೇಸಪ್ಪ, ಇಲ್ಲಿ ಬರುವ ಪ್ರತಿಯೊಬ್ಬರ ಆತ್ಮದ ಗಾಯಗಳನ್ನು ಕಟ್ಟುವ ದೇವನೇ ಸ್ತೋತ್ರ ಅಪ್ಪ. ಸ್ತೋತ್ರ. ಇಲ್ಲಿ ಬಂದವರು ಯಾರು ಬರಿಗೈಯಲ್ಲಿ ಹೋಗಬಾರ್ದಪ್ಪ. ಇಲ್ಲಿ ಬಂದ ಪ್ರತಿಯೊಬ್ಬರು ಆತ್ಮದಲ್ಲಿ ಕಟ್ಟಲ್ಪಟ್ಟವರ ಹಾಗೆ ನಿನ್ನಿಂದ ನಿನ್ನ ವಾಕ್ಯದ ಪ್ರಕಾರ
ಯೇಸುವೆ, ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಅವರ ಗಾಯಗಳಿಂದ ನಮ್ಮ ಆತ್ಮವನ್ನು ಗುಣಪಡಿಸಿದ್ದಾರೆ. ಈ ಸತ್ಯವಾಕ್ಯ ಇಲ್ಲಿ ಬಂದು ಪ್ರಾರ್ಥಿಸುವ, ಇಲ್ಲಿ ಬಂದು ಕೂರುವ ಪ್ರತಿಯೊಬ್ಬರ ಅಂತರಂಗದಲ್ಲಿ ಕ್ರಿಯೆ ಮಾಡುವಂತಾಗಲಿ. ಪ್ರತಿಯೊಬ್ಬರ ಅಂತರಂಗದಲ್ಲಿ ಈ ಒಂದು ವಾಕ್ಯ ಮಾಂಸವಾಗಲಿ. ಪ್ರತಿಯೊಬ್ಬರು ನಿತ್ಯ ಜೀವದ ಅನುಭವಕ್ಕೆ ಬರುವಂತಾಗಲಿ. ಆ ಒಂದು ಆತ್ಮಭಾರದಿಂದ ನಾವೆಲ್ಲರೂ ಪ್ರಾರ್ಥಿಸೋಣ ಪ್ರಿಯರೇ. ಸ್ತೋತ್ರ ಮಾಡುತ್ತಾ ದಾಹವುಳ್ಳವರಾಗಿ ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಅತಿಶಯ ಮಾಡುವವನೇ, ಸಂತೈಸುವ ಕರ್ತನೇ. ಗಾಯವನ್ನು ಕಟ್ಟುವವನೇ, ಗಾಯವನ್ನು ಕಟ್ಟುವವನೇ. ಮನಗಾಯವನ್ನು ಕಟ್ಟುವವನೇ, ಮನಗಾಯವನ್ನು ಕಟ್ಟುವವನೇ. ಕಣ್ಣೀರೆಲ್ಲ ಒರೆಸುವವನೇ, ಕಣ್ಣೀರೆಲ್ಲ ಒರೆಸುವವನೇ. ಕಣ್ಣೀರೆಲ್ಲ ಒರೆಸುವವನೇ. ನನ್ನ ಕಣ್ಣೀರೆಲ್ಲ ಒರೆಸುವವನೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧಾತ್ಮರೇ, ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಪರಿಶುದ್ಧ ಆತ್ಮರೇ, ನನ್ನ ಪರಿಶುದ್ಧ ಆತ್ಮರೇ. ಆತ್ಮರೇ, ಆತ್ಮರೇ, ಪರಿಶುದ್ಧ ಆತ್ಮರೇ. ಆತ್ಮರೇ, ಆತ್ಮರೇ, ಪರಿಶುದ್ಧ ಆತ್ಮರೇ. ಆತ್ಮರೇ, 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 ಪರಿಶುದ್ಧ ಆತ್ಮರೇ. ಆತ್ಮರೇ, ಆತ್ಮರೇ, ಪರಿಶುದ್ಧ ಆತ್ಮರೇ. ಯೇಸುವೇ, ಯೇಸುವೇ, ನನ್ನಯ ರಕ್ಷಕನೇ. ಯೇಸುವೇ, ಯೇಸುವೇ, ನನ್ನಯ ರಕ್ಷಕನೇ. ಯೇಸುವೇ, ಯೇಸುವೇ, ನನ್ನಯ ವಿಮೋಚಕನೇ.
hallelujah, 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 hallelujah. Praise the Lord. Praise the Lord. Praise the Lord. Hallelujah. 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 ಕೀರ್ತನೆಗಳ ಪುಸ್ತಕ 23 ಸ್ವಲ್ಪ ನಾವು ತಗೊಳ್ಳೋಣ. ಈ ಪೂರ್ತಿ ಅಧ್ಯಾಯ ನನಗಾಗಲಿ ಅಥವಾ ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಲಿ ಒಳಗಡೆ ಒಂದು ಕನ್ವಿಕ್ಷನ್ ಬರಬೇಕು. ಈ ಅಧ್ಯಾಯದಲ್ಲಿ ಇರುವಂಥ ಒಂದೊಂದು ವಚನಗಳನ್ನು ವಿಶ್ವಾಸಿಸಿ ಬಿಟ್ಟರೆ ಆತನು ಯೇಸುವನ್ನು ಬಿಟ್ಟು ಬೇರೆ ಯಾರನ್ನೂ ಹಿಂಬಾಲಿಸ್ಲಿಕ್ಕೆ ಹೋಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಯಾಕೆಂದರೆ ದೇವರ ವಾಕ್ಯ ದಾವೀದ ಆತನಿಗೆ ಅನೇಕ ಬಾರಿ ನಾವು ಕೇಳಿದ್ದೇವೆ, ಅಪ್ಪನ ಪ್ರೀತಿ ಸಿಕ್ಕಲಿಲ್ಲ, ಅಮ್ಮನ ಪ್ರೀತಿ ಕೂಡ ಸಿಕ್ಕಲಿಲ್ಲ, ಮಾತ್ರವಲ್ಲ ಸಹೋದರರ ಪ್ರೀತಿ ಕೂಡ ಸಿಕ್ಕಲಿಲ್ಲ. ಈ ರೀತಿ ಅವನು ನಿರಾಶನಾದಾಗ ಅವನಿಗೆ ಬಹಳ ಅದ್ಭುತಕರವಾಗಿ ಸಿಕ್ಕಂಥ ಒಂದು ಪ್ರೀತಿ ಸರ್ವೇಶ್ವರ ಸ್ವಾಮಿಯ ಪ್ರೀತಿ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಕೆಲವು ಬಾರಿ ನಮಗೆ ಸಿಗಲ್ಲ, ಕೆಲವು ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ ಅಂತ ತಗೋಬೇಕು ನಾವು. ಯಾಕೆಂದರೆ ಬಹಳ ನಿರಾಶನಾದಾಗ, ಬಹಳ ದುಃಖ ತೃಪ್ತನಾದಾಗ, ಬಹಳ ನಷ್ಟಪಡಿಸ್ಕೊಂಡಾಗ ನಿಜವಾಗ್ಲೂ ಆ ಕ್ರಿಸ್ತನ ಪ್ರೀತಿ ಸಿಕ್ಕಿದಾಗ ಅದರ ಮಹತ್ವ ಎಷ್ಟು ಅಂತ ನಮ್ಗೆ ಗೊತ್ತಾಗತ್ತೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಸೊ ನೀವು ಬೈಬಲಲ್ಲಿ ಕೀರ್ತನೆಗಾರ ಎಲ್ಲೆಲ್ಲಿ ಬರೆದಿದ್ದಾರೋ ಒಂದೊಂದು ವಾಕ್ಯಗಳನ್ನು ಧ್ಯಾನ ಮಾಡಿ ನೋಡಿ. ನೀವು ಆತನ ಎಲ್ಲ ಸಂದರ್ಭಗಳು, ಸಂತೋಷ, ದುಃಖ, ನಿರಾಶೆ, ಎಲ್ಲ ಸಂದರ್ಭಗಳಲ್ಲಿ ಆತ ಬಿದ್ದೋದಾಗ ಕೇಳೋದು ಯಾರನ್ನ? ಯೇಸುವನ್ನು. ಸಂತೋಷವಾಗಿದ್ದಾಗ ಸ್ತುತಿ ಮಾಡೋದು ಯಾರನ್ನ? ಯೇಸುವನ್ನು. ರೋಗ ಆದಾಗ ನನಗೆ ಆಸರೆ, ನನಗೆ ರಕ್ಷೆ, ಸೌಖ್ಯ ಎಲ್ಲ ಯಾರು ಅಂತ ಹೇಳ್ತಾನೆ? ಯೇಸು ಅಂತ ಹೇಳ್ತಾನೆ. ಬೇರೆ ಯಾರ ಮೇಲೆ ಕೂಡ ಆತ ಡಿಪೆಂಡ್ ಆಗಿದ್ದನ್ನು ಬೈಬಲಲ್ಲಿ ನಾವು ನೋಡೋಕ್ಕಾಗಲ್ಲ. ಸೊ ಅಂಥ ಒಂದು ರೀತಿಯಲ್ಲಿ ಪ್ರಭುವನ್ನು ಗುರುವಾಗಿ, ಕುರುಬನಾಗಿ, ರಕ್ಷಕನಾಗಿ ಆತ ಸ್ವೀಕಾರ ಮಾಡ್ಕೊಂಡು ಬದುಕ್ತಾನೆ. ಈ ಕುರುಬ ನಮ್ಮ ಜೀವಿತದಲ್ಲೂ ಕೂಡ ಅವರೇ ಕುರುಬರಾದರೆ ನಾವು ಮಿಸ್ಗೈಡ್ ಆಗಲ್ಲ. ಪ್ರೈಸ್ ದ ಲಾರ್ಡ್. ಯಾವುದೇ ರಾಂಗ್ ರೂಟ್ಗೆ ಹೋಗಲ್ಲ. ಪ್ರೈಸ್ ದ ಲಾರ್ಡ್. ಅದರಿಂದ ಈ ಒಂದೊಂದು ವಾಕ್ಯವನ್ನು ಸ್ವಲ್ಪ ಓದೋಣ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ. ನೋಡಿ, ಅವನು ಪ್ರಶ್ನೆ ಕೇಳ್ತಿದ್ದಾನೆ. ಅವನು ಇದನ್ನು ಬರೀ ಮಾತಾಗಿ ಹೇಳ್ತಾ ಇಲ್ಲ. ಪ್ರಭು ಕುರಿಗಾಯಿ ನನಗೆ, ಕುಂದು ಕೊರತೆಗಳು ಎಲ್ಲಿ? ಪ್ರೈಸ್ ದ ಲಾರ್ಡ್. ನಾವೆಲ್ಲ ಕುಂದು ಕೊರತೆಗಳನ್ನು ಹೊತ್ಕೊಂಡೇ ಬರೋದಲ್ವಾ? ಏನಾದರೂ ಒಂದಾದರೂ ಇರ್ತದೆ ನಮಗೆ, ಅದನ್ನು ಎತ್ಕೊಂಡೇ ಬರೋದು. ಆದರೆ ಇವನು ಕೇಳ್ತಾನೆ ಪ್ರಶ್ನೆ, ಪ್ರಭು ನನ್ನ ಕುರುಬ, ನನ್ನ ಕುರಿಗಾಯಿ, ಆತನು ನನ್ನ ಕುರುಬನಾಗಿರುವುದರಿಂದ ಕುಂದು ಕೊರತೆಗಳು ಎಲ್ಲಿ? ಯಾವುದೂ ಇಲ್ಲ. ಒಂದು ವೇಳೆ ಏನೇ ಇದ್ದರೂ ಕೂಡ ಅದು ಮ್ಯಾಟ್ರ್ ಅಲ್ಲ ಅಂತ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಯಾಕಂದರೆ ನನ್ನ ಕುರುಬ ಏನು ಮಾಡ್ತಾರೆ? ಅದನ್ನು ಸರಿಪಡಿಸ್ತಾರೆ. ಅದನ್ನು ಸರಿಪಡಿಸ್ತಾರೆ. ಅಂಥ ಕುರುಬನನ್ನು ನಾನು ಪಡ್ಕೊಂಡಿದ್ದೀನಿ. ಅದೇ ಕುರುಬ ಇವತ್ತು ನನ್ನ ನಿಮ್ಮ ಕುರುಬ ಅಲ್ವಾ? ಪ್ರೈಸ್ ದ ಲಾರ್ಡ್. ಹೌದಾ? ಬೇರೆ ಯಾರಾದರೂ ಇದ್ದಾರಾ? ಹಲೋ ಹಲೋ ಹಲೋ, ಮಾತಾಡಲ್ಲ ನೀವು? ಪ್ರೈಸ್ ದ ಲಾರ್ಡ್. ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಪ್ರೈಸ್ ದ ಲಾರ್ಡ್. ಈಗ ಅದೇ ಕುರುಬ ತಾನೇ ನನಗೂ ನಿಮಗೂ. ಸೊ ಅದೇ ರೀತಿ ನಾವು ಧೈರ್ಯವಾಗಿ ಇರಬೇಕಲ್ವಾ? ಸೊ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಮಗೆ ವಿಶ್ವಾಸ ಇಲ್ಲ ಅಷ್ಟೇ. ವಿಶ್ವಾಸದಲ್ಲಿ ಕೊರತೆ, ಬೇರೆ ಏನಿಲ್ಲ. ಸೊ ಅದರಿಂದ ಅಲ್ಲಿ ಭಾಳ ಸುಂದರವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿಯವು ನನಗೆ. ಎರಡನೇ ವಾಕ್ಯ, ಹಸಿರು ಗಾವಲುಗಳಲ್ಲೆನ್ನ ತಂಗಿಸುವನು,
ತಿಳಿ ಕೊಳಗಳ ಬಳಿಗೆನ್ನ ಕರೆದೊಯ್ಯುವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮಾರು ಬಂದರೆ ಓಕೆ, ಸುಮಾರು ಕೊಳಗಳಿದೆ. ಎಲ್ಲ ಕೊಳಗಳಲ್ಲಿ ಒಳ್ಳೆ ನೀರು ಸಿಗಲ್ಲ, ಕರೆಕ್ಟಾ? ತಿಳಿ ಕೊಳದ ಬಳಿಗೆ ಹೋಗ್ಬೇಕು ನಾವು. ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ನಾವು ಕೆಳಗಡೆ ಹೋಗೋಣ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್. ಆಮೆನ್.